Hi everybody, welcome to Shri Saptagiri PU College online coaching classes. Unit number 3, Current Electricity, video lecture 11. So hope you have all seen previous lectures. In the previous lecture, we have seen some of the problems which is based upon the resistivity, dependence of resistivity and resistance. So many problems. From this lecture, we can see what is a EMF, internal resistance, cell, and different types of circuits. Okay. So first, before going to all this, let us derive an expression that relates between current density and conductivity. Okay. So before going to this one, let us recall something, that is the relation between current and drift velocity, which is given by I is equal to N A E into Vd, right? Okay, where J is of current density, which must be equal to I divided by A. Okay, next we have learned resistance, that is of R is equal to V divided by I, right? Next we have seen the resistivity, where resistivity must be equal to 1 divided by sigma, that is of conductivity, where sigma is known as conductivity, whereas rho is known as it is of a resistivity, right? ಸೊ ರಿಕಾಲ್ ಮಾಡ್ಕೊತಾ ಹೋಗಿ ಈ ಎಲ್ಲ ಪ್ಯಾರಾಮೀಟರ್ಸ್ಗಳನ್ನು ಯೂಸ್ ಮಾಡ್ತಾ ಹೋಗಿದ್ದೀವಿ ನಾವು. ಹಾಗೆ 1 over the resistance, that is of 1 divided by resistance must be equal to conductance, which is represented by G. ಇಷ್ಟು ಓದಿದ್ದೀವಿ ಅಲ್ವಾ ಅಲ್ಲಿ. ಸೊ ಜೆ ಅಂತ ಹೇಳಿದ್ರೆ ಕರೆಂಟ್ ಡೆನ್ಸಿಟಿ, ಆರ್ ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್. ರೆಸಿಪ್ರೋಕಲ್ ಆಫ್ ದಿ ರೆಸಿಸ್ಟೆನ್ಸ್ ಈಸ್ ನೋನ್ ಆಸ್ conductance, which is represented by G. Resistivity is represented by rho. Conductivity is represented by sigma. And 1 over the conductivity must be equal to resistivity. ಇಷ್ಟು ನೆನಪಲ್ಲಿರುತ್ತೆ ಅಲ್ವಾ ಅಲ್ಲಿ. ಈಗ so we can derive an expression that is of. So how to derive this one? We know that ನಮಗೆ ಒಂದು ಫಾರ್ಮುಲಾ ಗೊತ್ತಿದೆ. ಯಾವುದದು? ದಿ ರಿಲೇಷನ್ ಬಿಟ್ವೀನ್ ಕರೆಂಟ್ ಅಂಡ್ ಡ್ರಿಫ್ಟ್ ವೆಲಾಸಿಟಿ ಇಸ್ ಗಿವನ್ ಬೈ ಐ ಇಸ್ ಈಕ್ವಲ್ ಟು ಎನ್ ಎ ಇ ಇಂಟು ವಿ ಡಿ. ಹಾಗೆ ಇನ್ನೊಂದು ಡಿರೈವೇಷನ್ನು ಕೂಡ ಮಾಡಿದ್ದೀವಿ. ಏನು? ಡ್ರಿಫ್ಟ್ ವೆಲಾಸಿಟಿ. ಸೊ ನೀವು ಎಕ್ಸ್ಪ್ಲನೇಷನ್ ಫುಲ್ ಬರಿತಾ ಹೋಗಬೇಕು. ಏನದು? ವಿ ನೋ ದಟ್ ದಿ ರಿಲೇಷನ್ ಬಿಟ್ವೀನ್ ಕರೆಂಟ್ ಆ್ಯಂಡ್ ಡ್ರಿಫ್ಟ್ ವೆಲಾಸಿಟಿ ಇಸ್ ಗಿವನ್ ಬೈ ಐ ಈಸ್ ಈಕ್ವಲ್ ಟು ಎನ್ ಎ ಇ ಇಂಟು ವಿ ಡಿ. ಲೆಟ್ ಅಸ್ ಕಾಲ್ ದಟ್ ಈಕ್ವೇಷನ್ ಆಸ್ 1. ವಿ ನೋ ದಟ್ ಡ್ರಿಫ್ಟ್ ವೆಲಾಸಿಟಿ ಈಸ್ ಗಿವನ್ ಬೈ, ಸೊ ಆ ಈಕ್ವೇಷನ್ ಗೊತ್ತಿದೆ. ಏನಂತ ಗೊತ್ತಿದೆ? ವಿ ಡಿ ಇಸ್ ಈಕ್ವಲ್ ಟು ಮೈನಸ್ ಇ ಇಂಟು ಇ ಡಿವೈಡೆಡ್ ಬೈ ಎಮ್ ಇಂಟು ಟೌ ಅಂತ ಕೂಡ ಗೊತ್ತಿದೆ ಅಲ್ವಾ ಅಲ್ಲಿ. ಸೊ ಇಫ್ ಐ ಟೇಕ್ ದಿ ಮಾಡ್ಯುಲಸ್ ಆಫ್ ದಿಸ್ ಒನ್, ದೆನ್ ಮೈನಸ್ ವಿಲ್ ಬಿಕಮ್ ಪ್ಲಸ್. ಸೊ ಲೆಟ್ ಅಸ್ ಕಾಲ್ ದಟ್ ಈಕ್ವೇಷನ್ ಆಸ್ 2 ಅಂತ ಕರಿತಾ ಹೋಗೋಣ. ಈಗ ಏನು ಮಾಡೋಣ ಅಂತ ಹೇಳಿದ್ರೆ ಸಬ್ಸ್ಟಿಟ್ಯೂಟ್. ಸೊ ಯಾವುದನ್ನ ಯಾವ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು? ಸಬ್ಸ್ಟಿಟ್ಯೂಟ್ ಈಕ್ವೇಷನ್ 2 ಇನ್ ಈಕ್ವೇಷನ್ 1. ದೇರ್ ಫೋರ್ ಏನಾಗುತ್ತೆ ಆಗ ಅಲ್ಲಿ? ಐ ಇಸ್ ಈಕ್ವಲ್ ಟು ಎನ್ ಎ ಇ. ಸೊ ವಿ ಡಿ ಜಾಗದಲ್ಲಿ ಏನು ಬರ್ಕೊಬೇಕಪ್ಪ ಈಗ ನಾವು? ದಟ್ ಈಸ್ ಆಫ್ ಇ ಇಂಟು ಇ ಡಿವೈಡೆಡ್ ಬೈ ಎಮ್ ಇಂಟು ಟೌ ಅಂತ ಬರಿತಾ ಹೋಗ್ತೀರಾ. ಈಗ ಸ್ವಲ್ಪ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊತಾ ಬರ್ತೀನಿ. ಇ ಏನ ಡಿನಾಮಿನೇಟರ್ ಕರೆಸ್ಕೊಳ್ಳೋಣ. ಆವಾಗ ಏನಾಗುತ್ತೆ? ಐ ಡಿವೈಡೆಡ್ ಬೈ ಎ ಇಸ್ ಈಕ್ವಲ್ ಟು ಎನ್ ಇ ಇಂಟು ಇ, ಇಟ್ ಈಸ್ ಆಫ್ ಇ ಸ್ಕ್ವೇರ್ ಇಂಟು ಈ ಬದಲು ನಾನು ಟೌ ಅಂತ ಫಸ್ಟ್ ಬರ್ಕೊತೀನಿ, ಡಿವೈಡೆಡ್ ಬೈ ಎಮ್ ಇಂಟು ಇ ಅಂತ ಬರಿಬೋದಲ್ವಾ ಅಲ್ಲಿ. ಓಕೆ, ವೇರ್ ಐ ಬೈ ಎ ಇಸ್ ಈಕ್ವಲ್ ಟು ಏನಪ್ಪ? ಇಟ್ ಈಸ್ ಆಫ್ ಎ ಕರೆಂಟ್ ಡೆನ್ಸಿಟಿ ಜೆ, ವಿಚ್ ಮಸ್ಟ್ ಬಿ ಈಕ್ವಲ್ ಟು ಎನ್ ಇ ಸ್ಕ್ವೇರ್ ಇಂಟು ಟೌ ಡಿವೈಡೆಡ್ ಬೈ ಎಮ್ ಇಂಟು ಇ ಅಂತ ಕರೆಯೋಣ. ಓಕೆ, ಸೊ ಲೆಟ್ ಅಸ್ ಕಾಲ್ ದಟ್ ಈಕ್ವೇಷನ್ ಆಸ್ 3. ಆ ಈಕ್ವೇಷನ್ ಏನಂತ ಕರಿಬೇಕು? 3 ಅಂತ ಕರಿತಾ ಹೋಗ್ತೀರಾ. ನೆಕ್ಸ್ಟ್ ಅಬ್ಸರ್ವ್ ಮಾಡ್ಕೊಳ್ಳಿ. We know that the resistivity rho must be equal to m divided by
ಎನ್ ಇ ಸ್ಕ್ವೇರ್ ಇಂಟು ಟೌ ಅಂತ ಹೇಳಿದ್ವಿ ಅಲ್ವಾ, ದಟ್ ಈಸ್ ಆಫ್ ಓಮ್ಸ್ ಲಾನಲ್ಲಿ ಡಿರೈವ್ ಮಾಡಿದ್ವಿ, ನೆನಪಿಟ್ಕೊಳ್ಳಿ. ದಟ್ ಈಸ್ ಆಫ್ ರೋ ಇಸ್ ಈಕ್ವಲ್ ಟು ಎಮ್ ಡಿವೈಡೆಡ್ ಬೈ ಎನ್ ಇ ಸ್ಕ್ವೇರ್ ಇಂಟು ಟೌ. ಬಟ್ ಇಲ್ಲಿ ಈ ಫ್ಯಾಕ್ಟರ್ ಏನಾಗಿದೆ ನನಗೆ, ಎನ್ ಇ ಸ್ಕ್ವೇರ್ ಇಂಟು ಟೌ ಡಿವೈಡೆಡ್ ಬೈ ಎಮ್ ಇದೆ. ಹಾಗಾದ್ರೆ ಇದನ್ನು 1/ರೋ ಅಂತ ಬರಿಬೋದಲ್ವಾ ಅಲ್ಲಿ. ದೇರ್ ಫೋರ್ ಈಕ್ವೇಶನ್ 3 ಏನಾಗ್ತಾ ಹೋಗುತ್ತೆ, ಜೆ ಇಸ್ ಈಕ್ವಲ್ ಟು, ಐ ಕ್ಯಾನ್ ರೈಟ್ ಇಟ್ ಆಸ್ 1 ಡಿವೈಡೆಡ್ ಬೈ ರೋ ಇಂಟು ಇ ಅಂತ ಬರಿಬೋದಲ್ವಾ ಅಲ್ಲಿ. ಆರ್ ಜೆ ಇಸ್ ಈಕ್ವಲ್ ಟು ರೆಸಿಪ್ರೋಕಲ್ ಆಫ್ ರೆಸಿಸ್ಟಿವಿಟಿನೇ ಅಂತ ಕರಿಬೇಕು, ಕಂಡಕ್ಟಿವಿಟಿ ಸಿಗ್ಮಾ ಇಂಟು ಇ ಅಂತ ಕರಿತಾ ಹೋಗ್ತೀರಾ. ದಟ್ ಈಸ್ ಆಫ್ ಜೆ ಇಸ್ ಈಕ್ವಲ್ ಟು ಸಿಗ್ಮಾ ಇಂಟು ಇ, ಆರ್ ಯು ಕ್ಯಾನ್ ಆಲ್ಸೋ ರೈಟ್ ಇಟ್ ಆಸ್ ಸಿಗ್ಮಾ ಇಸ್ ಈಕ್ವಲ್ ಟು ಜೆ ಡಿವೈಡ್ ಬೈ ಏನಂತ ಬರಿಬೋದು, ಇ ಅಂತ ಬರಿತಾ ಹೋಗ್ಬೋದು. ಆರ್ another one formula, that is of 1 by rho is equal to ಏನಪ್ಪ ಅದು, ಸಿಗ್ಮಾ. if sigma is equal to 1 divided by rho which is also equal to 1 by rho is equal to ಏನು ತಗೊಂಡಿದ್ದೀವಿ ಇಲ್ಲಿ equation tool ನಾವು, that is of n e square into tau ಡಿವೈಡೆಡ್ ಬೈ ಎಮ್. ಸೊ ನಿಮಗೆ ಡಿರೈವೇಷನಲ್ಲಿ ಯಾವುದನ್ನು ಬೇಕನ್ನ ಕೇಳ್ತಾ ಹೋಗ್ಬೋದು. ಡಿರೈವ್ ಸಿಗ್ಮಾ ಇಸ್ ಈಕ್ವಲ್ ಟು ಎನ್ ಇ ಸ್ಕ್ವೇರ್ ಇಂಟು ಟೌ ಡಿವೈಡ್ ಬೈ ಎಮ್ ಅಂತಾದ್ರು ಕೇಳ್ಬೋದು, ಅಥವಾ ಜೆ ಇಸ್ ಈಕ್ವಲ್ ಟು ಸಿಗ್ಮಾ ಇ ಅಂತಾದ್ರು ಕೇಳ್ಬೋದು, ಅಥವಾ ಸಿಗ್ಮಾ ಇಸ್ ಈಕ್ವಲ್ ಟು ಜೆ ಬೈ ಇ ಅಂತಾದ್ರು ಕೇಳ್ಬೋದು. ಸೊ ಅವಾಗ ಎಲ್ಲದಕ್ಕೂ ಈ ಡಿರೈವೇಷನ್ನೇ ಬರಿತಾ ಹೋಗಬೇಕು. ಸೊ ನೆನಪಲ್ಲಿ ಇಟ್ಕೊಳ್ಳಿ, ಈ ರೀತಿ ಏನಾದ್ರು ಡಿರೈವೇಷನ್ ಕೇಳಿದ್ರು ಅಂತ ಹೇಳಿದ್ರೆ ನಾನಿಲ್ಲಿ ಅಸಂಪ್ಷನ್ ತೊಗೊಂಡಿದ್ದೀನಿ, ಐ ಇಸ್ ಈಕ್ವಲ್ ಟು ಎನ್ ಎ ಇ ಇಂಟು ವಿ ಡಿ ಅಂತ ಅಸಂಪ್ಷನ್ ತೊಗೊಂಡಿದ್ದೀನಿ. ಆದರೆ ಈ ಕ್ವಶನ್ ಕೇಳಿದ್ರೆ ಫಸ್ಟ್ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಡಿರೈವ್ ಯಾವುದು ಅಂತ ಹೇಳಿದ್ರೆ ದಿ ರಿಲೇಷನ್ ಬಿಟ್ವೀನ್ ಐ ಇಸ್ ಈಕ್ವಲ್ ಟು ಎನ್ ಎ ಇ ಇಂಟು ವಿ ಡಿ, ಇದನ್ನು ಫಸ್ಟು ಡಿರೈವ್ ಮಾಡಬೇಕು. ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಡಿರೈವ್ ದಿಸ್ ಮೈಕ್ರೋಸ್ಕೋಪಿಕ್ ಫಾರ್ಮ್ಸ್ ಆಫ್ ಓಮ್ಸ್ ಲಾನ. ಈಗೇನಿಲ್ಲಿ ಮಾಡಿದ್ದೀವಲ್ವ ಅಲ್ಲಿ ಇದೆ ಮೈಕ್ರೋಸ್ಕೋಪಿಕ್ ಫಾರ್ಮ್ಸ್ ಆಫ್ ಓಮ್ಸ್ ಲಾ. ಸೊ ಈ ಎರಡು ಸೇರಿ ನಿಮಗೆ 5 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಗೊತ್ತಾಗ್ತಿದೆ ಅಲ್ವಾ ಅಲ್ಲಿ. ಸೊ ಈ ಕ್ವಶನ್ ಏನಾದ್ರು ಕೇಳಿದ್ರೆ ನೀವು ಈ ಎರಡು ಸ್ಟೆಪ್ಪನ್ನು ಬರಿತಾ ಹೋಗಬೇಕು. ಆವಾಗ ಮಾತ್ರ ಎಷ್ಟು ಮಾರ್ಕ್ಸ್ ಇರುತ್ತೆ ನಿಮಗೆ, 5 ಮಾರ್ಕ್ಸ್ ಇರುತ್ತೆ. ಸರ್ ಯಾಕೆ ಸರ್ ಇದನ್ನು ಮೈಕ್ರೋಸ್ಕೋಪಿಕ್ ಫಾರ್ಮ್ಸ್ ಆಫ್ ಓಮ್ಸ್ ಲಾ ಅಂತ ಕರಿತೀರಾ ಅಂತ ಹೇಳಿದ್ರೆ, ಸಿನ್ಸ್ current density is of a microscopic variable, sigma is also a microscopic variable, electric field is also a microscopic variable. So V is equal to IR ನ ಬದಲು ಏನಿದೆ ಅಂತ ಹೇಳಿದ್ರೆ J is equal to sigma into E ಅಂತ ತಗೊಂತಾ ಹೋಗ್ತೀವಿ ಅಷ್ಟೇನೆ. ಗೊತ್ತಾಗ್ತಿದೆ ಅಲ್ವಾ ಅಲ್ಲಿ. ದಿಸ್ ಇಸ್ ಆಫ್ ಎ ಮೈಕ್ರೋಸ್ಕೋಪಿಕ್ ವೇರಿಯಬಲ್ ಆ್ಯಂಡ್ ದಿಸ್ ಇಸ್ ಆಫ್ ಎ ಮೈಕ್ರೋಸ್ಕೋಪಿಕ್ ಫಾರ್ಮ್ಸ್ ಆಫ್ ಎ ಓಮ್ಸ್ ಲಾ. ಇದನ್ನೆಂತ ಕರಿಬೇಕು, ಮೈಕ್ರೋಸ್ಕೋಪಿಕ್ ಫಾರ್ಮ್ಸ್ ಆಫ್ ಓಮ್ಸ್ ಲಾ ಅಂತ ಕರಿಬೇಕು. ಬಟ್ ಕರೆಯೋದಿಲ್ಲ ಯೂಶಲಿ, ಜಸ್ಟ್ ಓಮ್ಸ್ ಲಾ ಅಂತ ಕರಿತೀವಿ. ಬಟ್ ಇದನ್ನು ಮಾತ್ರ ಮೆನ್ಷನ್ ಮಾಡ್ಕೊಬೇಕು, ಏನಂತ, ಮೈಕ್ರೋಸ್ಕೋಪಿಕ್ ಫಾರ್ಮ್ಸ್ ಆಫ್ ಓಮ್ಸ್ ಲಾ ಅಂತ ಮೆನ್ಷನ್ ಮಾಡ್ಕೊಳ್ಲೇಬೇಕು ನೀವು. ಅರ್ಥ ಆಗಿದೆ ಅಲ್ವಾ ಅಲ್ಲಿ. ಸೊ ಡಿರೈವೇಷನ್ ಇಸ್ ವೆರಿ ಈಸಿ, ಇಟ್ಸ್ ನಾಟ್ ಟೂ ಮಚ್ ಟಫ್. ಓಕೆ, ನೆಕ್ಸ್ಟ್ ಈಗ ಎರಡು ಸರ್ಕ್ಯೂಟ್ ಬಗ್ಗೆ ಓದ್ತಾ ಹೋಗೋಣ. ಒಂದು ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎ ಶಾರ್ಟ್ ಸರ್ಕ್ಯೂಟ್, ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎ ಓಪನ್ ಸರ್ಕ್ಯೂಟ್ ಅಂದರೆ ಏನು ಅಂತ ಅಬ್ಸರ್ವ್ ಮಾಡೋಣ. ಸೊ ಶಾರ್ಟ್ ಸರ್ಕ್ಯೂಟ್ ಅಂದರೆ ಡೆಫಿನಿಷನ್ ಏನು ಹೇಳಿದ್ದಾರೆ, ವೆನ್ ಎನಿ 2 ಪಾಯಿಂಟ್ಸ್ ಇನ್ ಎ ನೆಟ್ವರ್ಕ್ ಜಾಯಿನ್ಡ್ ಡೈರೆಕ್ಟ್ಲಿ, ಓಕೆನಾ, ವೆನ್ ಎನಿ 2 ಪಾಯಿಂಟ್ಸ್ ಇನ್ ದಿ ನೆಟ್ವರ್ಕ್ ಜಾಯಿನ್ಡ್ ಡೈರೆಕ್ಟ್ಲಿ ಟು ಈಚ್ ಅದರ್ ವಿತ್ ಥಿಕ್ ಮೆಟಾಲಿಕ್ ಕಂಡಕ್ಟಿಂಗ್ ವೈರ್, ದಿ 2 ಪಾಯಿಂಟ್ಸ್ ಆರ್ ಶೆಡ್ ಟು ಬಿ ಶಾರ್ಟ್ ಸರ್ಕ್ಯೂಟ್ ಅಂತ ಅರ್ಥ. ಈಗ ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಪ್ಪ. ಸೊ ಲೆಟ್ ಅಸ್ ಕನ್ಸಿಡರ್ ದೇರ್ ಈಸ್ ಎ ರೆಸಿಸ್ಟರ್ ಹಿಯರ್. ಅದಕ್ಕೆ ಏನನ್ನ ಅಪ್ಲೈ ಮಾಡಿದ್ದೀವಿ ಅಂತ ಹೇಳಿದ್ರೆ, ಒಂದು ಬ್ಯಾಟ್ರಿನ ಅಪ್ಲೈ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ. ಈಗ ಇದ್ರ ಮುಖಾಂತರ ನಾನು ವಿ ಅಪ್ಲೈ ಮಾಡಿದ ತಕ್ಷಣ ಕರೆಂಟು ಫ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಯಾಕೆಂದರೆ ಯಾವುದ್ರ ಮುಖಾಂತರ ಫ್ಲೋ ಆಗ್ತಾ ಇರುತ್ತೆ, ರೆಸಿಸ್ಟೆನ್ಸ್ ಮುಖಾಂತರ ಫ್ಲೋ ಆಗ್ತಿರುತ್ತೆ ಅಂತ ಅರ್ಥ. ಈಗ ಶಾರ್ಟ್ ಸರ್ಕ್ಯೂಟ್ ಅಂದರೆ ಏನು, ವೆನ್ ಎನಿ 2 ಪಾಯಿಂಟ್ಸ್ ಇನ್ ದಿ ನೆಟ್ವರ್ಕ್ ಜಾಯಿನ್ ಡೈರೆಕ್ಟ್ಲಿ ಟು ಈಚ್ ಅದರ್ ವಿತ್ ಅ ಮೆಟಾಲಿಕ್ ವೈರ್ ಕಂಡಕ್ಟಿಂಗ್ ವೈರ್, ದೆನ್ ದಿ 2 ಪಾಯಿಂಟ್ಸ್ ಆರ್ ಸೆಟ್ ಟು ಬಿ ಶಾರ್ಟ್ ಸರ್ಕ್ಯೂಟೆಡ್. ಈಗ ನೋಡ್ಕೊಳ್ಳಿ, ಎರಡು ಮೆಟಾಲಿಕ್ ವೈರ್ನ ತಗೊತಾ ಇದ್ದೀನಿ. ಆ ಮೆಟಾಲಿಕ್ ವೈರ್ನ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಈ ರೀತಿ ಕನೆಕ್ಟ್ ಮಾಡ್ಕೊತಾ ಹೋಗ್ತೀನಿ. ಆವಾಗ ಇದನ್ನೇನಂತ ಕರಿಬೇಕು, ಯು ಹ್ಯಾವ್ ಟು ಕಾಲ್ ದಟ್ ಒನ್ ಆಸ್ ಎ ಶಾರ್ಟ್ ಸರ್ಕ್ಯೂಟ್ ಅಂತ ಕರಿತಾ ಹೋಗಬೇಕು. ಸೊ ಈ ವೈರ್ಗೆ ಇರೋಂಥ ರೆಸಿಸ್ಟೆನ್ಸನ್ನು ಐ ವಿಲ್ ಕಾಲ್ ಇಟ್ ಆಸ್ RSC ಅಂತ ಕರಿತಾ ಹೋಗ್ತೀವಿ. ಸೊ ಐಡಿಯಲಿ ಇದ್ರ ವ್ಯಾಲ್ಯೂ ಏನಾಗುತ್ತೆ ಅಂದರೆ 0 ಆಗುತ್ತೆ, ಬಟ್ ತುಂಬ ಕಡಿಮೆ ಇರುತ್ತೆ ಅಂತ ಅನ್ಕೊತಾ ಹೋಗೋಣ. ಈಗ ಥಿಂಕ್ ಮಾಡಿ,
ಕರೆಂಟು ಈ ಪಾಯಿಂಟಿಗೆ ಬಂದಿದ ತಕ್ಷಣ ಈ ಪಾಯಿಂಟು ಪ್ಯಾರಲಲ್ ಕಾಂಬಿನೇಷನ್ ಆಗುತ್ತೆ ಅಲ್ವಾ, ಅಲ್ಲಿ ಪ್ಯಾರಲಲ್ ಕಾಂಬಿನೇಷನ್ದಾಗ ಏನು ಡಿವೈಡ್ ಆಗಬೇಕು, ಕರೆಂಟ್ ಡಿವೈಡ್ ಆಗ್ತಾ ಹೋಗಬೇಕು. ಈಗ ಥಿಂಕ್ ಮಾಡಿ, ಕರೆಂಟು ರೆಸಿಸ್ಟೆನ್ಸ್ ವೈರ್ನ ಮುಖಾಂತರ ಹೋಗುತ್ತಾ, ಅಂದರೆ ನಿಲ್ ರೆಸಿಸ್ಟೆನ್ಸ್ ಇರೋ ಮುಖಾಂತರ ಹೋಗುತ್ತಾ ಅಥವಾ ರೆಸಿಸ್ಟೆನ್ಸ್ ಇರೋ ಮುಖಾಂತರ ಹೋಗುತ್ತಾ? ಸೊ ಕರೆಂಟ್ ಯಾವಾಗಲೂ ಫ್ಲೋ ಆಗೋದು ರೆಸಿಸ್ಟೆನ್ಸ್ ಇಲ್ಲದಲ್ಲೇ ಇರೋವಂಥ ಪಾತಲ್ಲಿ. ಹಾಗಾದರೆ ಬರೋವಂಥ ಕರೆಂಟೆಲ್ಲ ರೆಸಿಸ್ಟೆನ್ಸ್ ಇಲ್ಲದಲ್ಲೇ ಇರೋವಂಥ ಪಾತಲ್ಲಿ ಹೊಟ್ಟೋಗುತ್ತೆ ಅಲ್ವಾ ಅಲ್ಲಿ ಈ ರೀತಿಯಲ್ಲಿ. ಆವಾಗ ಈ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇದ್ರೂ ಕೂಡ ಏನಾಗುತ್ತೆ, ನಮಗೆ ಇಲ್ದಂಗೆ ಆಗ್ತಾ ಹೋಗುತ್ತೆ. ಸೊ ಅದನ್ನು ಈ ರೀತಿ ಎರೇಸ್ ಮಾಡಿಬಿಡ್ಬೋದು ನಾವಾಗ. ಅದನ್ನು ಏನಂತ ಕರಿತೀವಿ, ಶಾರ್ಟ್ ಸರ್ಕ್ಯೂಟ್ ಅಂತ ಕರಿತಾ ಹೋಗ್ತೀವಿ. ಗೊತ್ತಾಗ್ತಿದೆ ಅಲ್ವಾ ಅಲ್ಲಿ. ದ ರೆಸಿಸ್ಟೆನ್ಸ್ ಆಫ್ ಸಚ್ ಶಾರ್ಟ್ ಸರ್ಕ್ಯೂಟ್ ಈಸ್ 0 ಆ್ಯಂಡ್ ದಿ ಪಾರ್ಟ್ ಆಫ್ ದಿ ನೆಟ್ವರ್ಕ್ ವಿಚ್ ಇಸ್ ಶಾರ್ಟ್ ಸರ್ಕ್ಯೂಟೆಡ್ ಈಸ್ ಆಸ್ ಶೋನ್ ಇನ್ ದಿ ಫಿಗರಲ್ಲಿ ಕೊಟ್ಟಿದ್ದೀವಿ, ಅಬ್ಸರ್ವ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆ ಅಲ್ವಾ ಅಲ್ಲಿ. ಸೊ ಅಕಾರ್ಡಿಂಗ್ ಟು ಓಮ್ಸ್ ಲಾ VAB is equal to RSC into IAB ಅಂತ ಇದೆ. ಸಿನ್ಸ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಏನಾಗಿದೆ ಅಲ್ಲಿ, ಇಟ್ ಮಸ್ಟ್ ಬಿ ಈಕ್ವಲ್ ಟು 0. ಹಾಗಾದರೆ ವೋಲ್ಟೇಜ್ ಅಕ್ರಾಸ್ ದಿಸ್ ಪಾಯಿಂಟ್ಸ್, ಸೊ ನಾವೇನಾದರೂ ಇಲ್ಲಿ ರೆಸಿಸ್ಟೆನ್ಸ್ ಇದ್ದಾಗ ಏನಾದರೂ ವೋಲ್ಟೇಜ್ ಅಕ್ರಾಸ್ ದಿಸ್ ಪಾಯಿಂಟ್ಸ್ನ ಮೆಜರ್ ಮಾಡಿದ್ವಿ ಅಂತ ಹೇಳಿದ್ರೆ ಇಟ್ ಮಸ್ಟ್ ಬಿ ಈಕ್ವಲ್ ಟು ಎಷ್ಟು ವೋಲ್ಟ್ಸ್ ಬರಬೇಕು ಅಂತ ಹೇಳ್ತಾ ಇದ್ದಾರೆ, 0 ವೋಲ್ಟ್ಸ್ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಿದೆ ಅಲ್ವಾ ಅಲ್ಲಿ. ಸೊ ಈ ಪ್ಯಾಟ್ರನ್ನ ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ, ಸೊ ಇಲ್ಲಿ ಲೆಟ್ ಅಸ್ ಕನ್ಸಿಡರ್ ದೇರ್ ಆರ್ 2 ರೆಸಿಸ್ಟರ್ಸ್ ಇದೆ ಅಂತ ಅನ್ಕೊಳ್ಳೋಣ. ಸೊ 2 ರೆಸಿಸ್ಟರ್ಸಲ್ಲಿ ವೋಲ್ಟೇಜ್ ಡ್ರಾಪ್ ಇಲ್ಲೇನು ಬರುತ್ತೆ, V1, ವೋಲ್ಟೇಜ್ ಡ್ರಾಪ್ ಇಲ್ಲೇನು ಬರುತ್ತೆ, V2. ಅಪ್ಲೈಡ್ ಪೊಟೆನ್ಷಿಯಲ್ ಏನಾಗಿದೆ, V. ಈಗ ನಾನು ಈ ರೆಸಿಸ್ಟೆನ್ಸ್ನ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಶಾರ್ಟ್ ಸರ್ಕ್ಯೂಟ್ನ ಕ್ರಿಯೇಟ್ ಮಾಡ್ತೀನಿ. ಆವಾಗ V1 ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, 0 ಆಗುತ್ತೆ. ಏನು ಅಪ್ಲೈ ಮಾಡಿದ್ದೀವಿ ಆ ಕಂಪ್ಲೀಟ್ ವೋಲ್ಟೇಜು V2 ಹತ್ರ ಬಂದ್ಬಿಡುತ್ತೆ ಅಂತ ಅರ್ಥ. ಸೊ ಶಾರ್ಟ್ ಸರ್ಕ್ಯೂಟ್ ಮಾಡೋದ್ರಿಂದ ವೋಲ್ಟೇಜ್ ಅಕ್ರಾಸ್ ದೀಸ್ 2 ಪಾಯಿಂಟ್ಸ್ ವಿಲ್ ಬಿ ಈಕ್ವಲ್ ಟು 0 ವೋಲ್ಟ್ಸ್ ಆಗ್ತಾ ಹೋಗುತ್ತೆ ನಮಗೆ. ಅರ್ಥ ಆಗ್ತಿದೆ ಅಲ್ವಾ ಹೇಳ್ತಾ ಇರೋದಲ್ಲಿ. ಏಕೆ, ರೆಸಿಸ್ಟೆನ್ಸ್ ಇಸ್ ಆಫ್ ಐಡಿಯಲಿ 0 ಆ್ಯಂಡ್ ಇಟ್ ಈಸ್ ನಿಯರ್ಲಿ ಈಕ್ವಲೆಂಟ್ ಟು 0 ಅಂತ ಅರ್ಥ. ಶೋರ್. ದಸ್ ವೋಲ್ಟೇಜ್ ಅಕ್ರಾಸ್ ದಿ ಶಾರ್ಟ್ ಪಾಯಿಂಟ್ ಈಸ್ ಆಲ್ವೇಸ್ 0 ಥ್ರೂ ಕರೆಂಟ್ ಫ್ಲೋಸ್ ಥ್ರೂ ದಿ ಶಾರ್ಟ್ ಸರ್ಕ್ಯೂಟೆಡ್ ಪಾತ್. ಗೊತ್ತಾಗ್ತಿದೆ ಅಲ್ವಾ ಏನಕ್ಕೆ ವೋಲ್ಟೇಜ್ 0 ಆಗ್ತಿದೆ ಅಂತ ಅಲ್ಲಿ. ಓಕೆ, ನೆಕ್ಸ್ಟ್ ಓಪನ್ ಸರ್ಕ್ಯೂಟಿಗೆ ಬರೋಣ. ಸೊ ಓಪನ್ ಸರ್ಕ್ಯೂಟ್ ಅಂದರೆ ಏನಾಗಬೇಕು, ವೆನ್ ದೆರ್ ಈಸ್ ನೋ ಕನೆಕ್ಷನ್ ಬಿಟ್ವೀನ್ ದಿ 2 ಪಾಯಿಂಟ್ಸ್ ಆಫ್ ದಿ ನೆಟ್ವರ್ಕ್ having some voltage across the 2 points, then the 2 points are said to be open circuited. ನೋಡಿ ಇಲ್ಲಿ ಸರ್ಕ್ಯೂಟ್ ಅಲ್ಲಿ ಅಬ್ಸರ್ವ್ ಮಾಡಿ, ಅದನ್ನ ಏನಂತ ಕರಿಬೇಕು ನೀವು, ಓಪನ್ ಸರ್ಕ್ಯೂಟ್ ಅಂತ ಕರಿಬೇಕು. ಸೊ ಈ 2 ಪಾಯಿಂಟ್ಸ್ಗಳನ್ನ ಯು ಹ್ಯಾವ್ ಟು ಕಾಲ್ ದಿಸ್ ಒನ್ ಆಸ್ ಎ ಓಪನ್ ಸರ್ಕ್ಯೂಟ್. ಯಾಕೆಂದರೆ ಯಾವುದೇ ರೀತಿ ಕನೆಕ್ಷನ್ ಇಲ್ಲ ಇವೆರಡರ ಮಧ್ಯ. ಕನೆಕ್ಷನ್ ಇಲ್ಲದಲೇ ಇರೋದ್ರಿಂದ ಅದನ್ನೇಂತ ಕರಿಬೇಕು ನೀವು, ಓಪನ್ ಸರ್ಕ್ಯೂಟ್ ಅಂತ ಕರಿತಾ ಹೋಗಬೇಕು. ಶಾರ್ಟ್ ಸರ್ಕ್ಯೂಟ್ ಅಂದರೆ ಏನಾಗಬೇಕು, ಸೊ ಈಗ ಲೇಟೆಸ್ಟ್ ಕನ್ಸೆಪ್ಟ್ ದಿಸ್ ಆಫ್ ಎ ರೆಸಿಸ್ಟರ್ R1. ಸೊ ನಾನೇನಾದರೂ ಈ ರೀತಿ ಒಂದು ವೈರ್ನ ಕನೆಕ್ಟ್ ಮಾಡಿದ ತಕ್ಷಣ ರೆಸಿಸ್ಟೆನ್ಸ್ ಇದ್ರೂ ಕೂಡ ಏನಾಗುತ್ತೆ, ಇಲ್ದಂಗೆ ಆಗ್ತಾ ಹೋಗುತ್ತೆ. ಅವಾಗೇನಂತ ಕರಿಬೇಕು, ಅದನ್ನು ಶಾರ್ಟ್ ಸರ್ಕ್ಯೂಟ್ ಅಂತ ಕರಿತಾ ಹೋಗಬೇಕು. ಅರ್ಥ ಆಗ್ತಿದೆ ಅಲ್ವಾ ಹೇಳ್ಕೊಡ್ತಾ ಇರೋದು ಅಲ್ಲಿ. ಓಕೆ, ಸೊ ಈಗ ಓಪನ್ ಸರ್ಕ್ಯೂಟಿಗೆ ಬರೋಣ. ಸೊ ಲೆಟ್ ಅಸ್ ಕನ್ಸಿಡರ್ ಅಗೈನ್ ಎ ರೆಸಿಸ್ಟರ್ ಹಿಯರ್. 2 ರೆಸಿಸ್ಟರ್ನ ಕನ್ಸಿಡರ್ ಮಾಡ್ತಾ ಹೋಗೋಣ. ಸೊ 2 ರೆಸಿಸ್ಟರ್ನ ಕನ್ಸಿಡರ್ ಮಾಡಿದಾಗ ಏನು ಫ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಕರೆಂಟು ಫ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಓಪನ್ ಸರ್ಕ್ಯೂಟ್ ಅಂದರೆ ಏನಾಗಬೇಕು, ದೇರ್ ಈಸ್ ನೋ ಕನೆಕ್ಷನ್ ಬಿಟ್ವೀನ್ ದಿ 2 ಪಾಯಿಂಟ್ಸ್. ಈಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ ನಾನಿಲ್ಲಿ ಕನೆಕ್ಷನ್ನ ಈ ರೀತಿ ಕಟ್ ಮಾಡ್ತಾ ಹೋಗ್ತೀನಿ ಅಂತ ಅಂದ್ಕೊಳ್ಳಿ. ಈಗ ಕರೆಂಟು ಫ್ಲೋ ಆಗುತ್ತಾ ಇದ್ರ ಮುಖಾಂತರ? 100% ಕರೆಂಟು ಫ್ಲೋ ಆಗೋದಿಲ್ಲ ಅಲ್ಲಿ. ಯಾವುದರಲ್ಲಿ, ಓಪನ್ ಸರ್ಕ್ಯೂಟ್ ಮಾಡಿದ್ರೆ ಕರೆಂಟ್ ಯಾವುದೇ ಕಾರಣಕ್ಕೂ ಫ್ಲೋ ಆಗೋದಿಲ್ಲ. ಆಸ್ ದೆರ್ ಈಸ್ ನೋ ಡೈರೆಕ್ಟ್ ಕನೆಕ್ಷನ್ ಇನ್ ಅನ್ ಓಪನ್ ಸರ್ಕ್ಯೂಟ್, ದಿ ರೆಸಿಸ್ಟೆನ್ಸ್ ಆಫ್ ದಿ ಓಪನ್ ಸರ್ಕ್ಯೂಟ್ ಈಸ್ ಇನ್ಫಿನಿಟಿ. ಅಬ್ಸರ್ವ್ ಮಾಡಿ, ಈಗಿಲ್ಲಿ ರೆಸಿಸ್ಟೆನ್ಸು ಕೂಡ ಇದೆ ಅಂತ ಅನ್ಕೊತ ಹೋಗೋಣ. ನಾನು ರೆಸಿಸ್ಟೆನ್ಸ್ನ ಫಸ್ಟ್ ಎಷ್ಟು ಹಾಕ್ತೀನಿ, ಇಲ್ಲಿ ರೆಸಿಸ್ಟೆನ್ಸ್ನ ಫಿಕ್ಸ್ ಮಾಡ್ಕೊತೀನಿ 100 ಓಮ್ ಅಂತ ಅಂದ್ಕೊಳ್ಳಿ. ಇಲ್ಲಿ 10 ಓಮ್ ಹಾಕ್ಕೊಂಡಿದ್ದೀನಿ. ಕರೆಂಟು ಫ್ಲೋ ಆಗುತ್ತಾ, 1000 ಹಾಕ್ಕೊತೀನಿ. ಕರೆಂಟು ಸ್ವಲ್ಪ ಕಡಿಮೆ ಆಯಿತು, ಯಾಕಂದರೆ ರೆಸಿಸ್ಟೆನ್ಸ್ ಜಾಸ್ತಿ ಆಯಿತು. 10,000 ಹಾಕ್ಕೊತೀನಿ, ಕರೆಂಟ್ ಇನ್ನೂ ಕೂಡ ಕಡಿಮೆ ಆಯಿತು. ಇನ್ನೂ ಜಾಸ್ತಿ ಮಾಡ್ಕೊತೀನಿ, ಕರೆಂಟ್ ಇನ್ನೂ ಕೂಡ ಕಡಿಮೆ ಆಯಿತು. ಎಷ್ಟೋ ಒಂದು ವ್ಯಾಲ್ಯೂ ಅಂತ ಹಾಕ್ಕೊಂಡ್ವಿ ಅಂತ ಹೇಳಿದ್ರೆ ಇನ್ಫಿನಿಟ್ ರೆಸಿಸ್ಟೆನ್ಸ್ ಹಾಕ್ಕೊಂಡಾಗ ಕರೆಂಟ್ ವ್ಯಾಲ್ಯೂ ಏನಾಗ್ತಾ ಹೋಗಬೇಕು, 0 ಆಗ್ತಾ ಹೋಗಬೇಕು. ಯಾಕಂದರೆ ರೆಸಿಸ್ಟೆನ್ಸ್ ಇಸ್ ವೆರಿ ವೆರಿ ಹೈ. ಸೊ ರೆಸಿಸ್ಟೆನ್ಸ್ ಇನ್ಫಿನಿಟಿ ಅಂದರೂ ಕೂಡ ಒಂದೇನೆ, ಅಥವಾ ನನಗಿಲ್ಲಿ ಓಪನ್ ಸರ್ಕ್ಯೂಟ್ ಆಗಿದೆ ಅಂತ ಕೂಡ ಅದನ್ನು ಒಂದೇನೆ ಅರ್ಥ ಅಲ್ಲಿ. ಸೊ ಓಪನ್ ಸರ್ಕ್ಯೂಟ್ ಆದರೆ ಕರೆಂಟು ಫ್ಲೋ ಆಗಲ್ಲ, ಕ್ಲೋಸ್ಡ್ ಸರ್ಕ್ಯೂಟ್ ಆದರೆ ವೋಲ್ಟೇಜ್ ಡ್ರಾಪ್ ಬರಲ್ಲ.
ನೆನಪಲ್ಲಿರುತ್ತೆ ಅಲ್ವಾ ಅಲ್ಲಿ. ಸೊ ಅಕಾರ್ಡಿಂಗ್ ಟು ಓಮ್ಸ್ ಲಾ ಐ ಓ ಸಿ ಇಸ್ ಈಕ್ವಲ್ ಟು ವಿ ಎ ಬಿ ಡಿವೈಡ್ ಬೈ ಆರ್ ಓ ಸಿ. ಸಿನ್ಸ್ ಆರ್ ಓ ಸಿ ಮಸ್ಟ್ ಬಿ ಈಕ್ವಲ್ ಟು ಇನ್ಫಿನಿಟಿ, ಅದನ್ನು 1/0 ಅಂತಾದರೂ ಕೂಡ ಬರಿಬೋದಲ್ವಾ ಅಲ್ಲಿ. ಸೊ ವಿ ಎ ಬಿ ಡಿವೈಡ್ ಬೈ 1/0, 0 ನ್ಯೂಮರೇಟರ್ಗೆ ಹೋಗುತ್ತೆ. ಸೊ 0/1 ವಿಚ್ ಮಸ್ಟ್ ಬಿ ಈಕ್ವಲ್ ಟು 0 ಆಂಪಿಯರ್ ಆಗ್ತಾ ಹೋಗುತ್ತೆ. Thus, current through open circuit is always 0, though there exists a voltage across the open circuit terminals. ಅರ್ಥ ಆಗಿದೆ ಅಲ್ವಾ ಹೇಳ್ಕೊಡ್ತಾ ಇರೋದು ಅಲ್ಲಿ. ಸೊ ಓಪನ್ ಸರ್ಕ್ಯೂಟ್ ಮಾಡಿದ್ರೆ ಕರೆಂಟ್ 0 ಆಗುತ್ತೆ, ವೋಲ್ಟೇಜ್ ಇರುತ್ತೆ. ಕ್ಲೋಸ್ಡ್ ಸರ್ಕ್ಯೂಟ್ ಮಾಡಿದ್ವಿ ಅಂತ ಹೇಳಿದ್ರೆ ಕರೆಂಟು ಫ್ಲೋ ಆಗುತ್ತೆ, ವೋಲ್ಟೇಜು 0 ಆಗ್ತಾ ಹೋಗುತ್ತೆ. ನೆನಪಿಟ್ಕೊಬೇಕು ಈ 2 ಪಾಯಿಂಟ್ಸ್ನ, ಯಾಕೆಂದರೆ ಮುಂದೆ ಹೋಗ್ತಾ ಹೋಗ್ತಾ ತುಂಬ ಯೂಸ್ ಮಾಡ್ಕೊತಾ ಹೋಗ್ತೀವಿ. ಈಗ ವೆರಿ ಇಂಪಾರ್ಟೆಂಟ್ ಡಿವೈಸ್ ಯಾವುದಕ್ಕೆ ಬರ್ತೀವಿ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎ ಸೆಲ್. ಸೊ ವಾಟ್ ಈಸ್ ಎ ಸೆಲ್? Basically, a device which converts from chemical energy into electrical energy. ಓಕೆನಾ. ಸೊ ಈ ಒಂದನ್ನು ಸೆಲ್ನಲ್ಲಿ ನೀವು ಕೆಮಿಸ್ಟ್ರಿಯಲ್ಲಿ ಅಥವಾ ಫಸ್ಟ್ ಇಯರ್ನಲ್ಲಿ ಓದ್ತಾ ಹೋಗ್ತೀರಾ. ಲೆಕ್ಲಾಂಚರ್ ಸೆಲ್ ಅಂತ ಹೋಗ್ತೀರಾ, ಡೇನಿಯಲ್ ಸೆಲ್ ಅಂತ ಓದಿರ್ತೀರಾ. ಸೊ ಇಲ್ಲೂ ಕೂಡ ಅದೇ ಸೆಲ್ನೇ ಕನ್ಸಿಡರ್ ಮಾಡ್ತಾ ಹೋಗೋದು. ಏನು, 2 ಎಲೆಕ್ಟ್ರೋಡ್ಸ್ಗಳನ್ನ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಅದನ್ನು ಎಲ್ಲಿ ಇಮ್ಮರ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನಲ್ಲಿ ಇಮ್ಮರ್ಸ್ ಮಾಡ್ತಾ ಹೋಗ್ತೀವಿ. ಸೊ ಒಂದು ಪ್ಲೇಟ್ನ ಪಾಸಿಟಿವ್ ಪ್ಲೇಟ್ ಆ್ಯನೋಡ್ ಅಂತ ತಗೊಂಡ್ರೆ ಇನ್ನೊಂದು ಪ್ಲೇಟ್ನ ನೆಗೆಟಿವ್ ದಟ್ ಈಸ್ ಆಫ್ ಕ್ಯಾಥೋಡ್ ಅಂತ ತಗೊತಾ ಹೋಗಬೇಕು. ಸೊ ಈ ಒಂದು ಕೆಮಿಕಲ್ ಎನರ್ಜಿಯಿಂದ ಏನು ಕನ್ವರ್ಟ್ ಆಗುತ್ತೆ, ಎಲೆಕ್ಟ್ರಿಕಲ್ ಎನರ್ಜಿಗೆ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಅದನ್ನೇನಂತ ಕರಿತೀವಿ ನಾವು, ಎಲೆಕ್ಟ್ರಿಕಲ್ ಸೆಲ್ ಅಂತ ಕರಿತಾ ಹೋಗ್ತೀವಿ. ಸೊ ಅಥವಾ ಇನ್ನೊಂದು ಡೆಫಿನಿಷನ್ ಏನು ಕರಿಬೋದು ಅಂತ ಹೇಳಿದ್ರೆ ಎ ಸೆಲ್ ಈಸ್ ಎ ಡಿವೈಸ್ ವಿಚ್ ಪ್ರೊವೈಡ್ಸ್ ಎ ನೆಸೆಸರಿ ಪೊಟೆನ್ಷಿಯಲ್ ಡಿಫ್ರೆನ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ಏನದು ನೆಸೆಸರಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಟು ಆನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಟು ಮೇಂಟೈನ್ ದಿ constant flow of current, to maintain the constant flow of current. A cell neither creates energy nor it destroys. ಓಕೆ, ಒಂದು ಸೆಲ್ಲು ಏನು ಮಾಡುತ್ತೆ ಅಂತ ಹೇಳಿದ್ರೆ ಪ್ರೊವೈಡ್ಸ್ ದಿ ನೆಸೆಸರಿ ಪೊಟೆನ್ಷಿಯಲ್ ಡಿಫರೆನ್ಸ್. ಪೊಟೆನ್ಷಿಯಲ್ ಡಿಫರೆನ್ಸ್ ಮಾತ್ರ ಪ್ರೊವೈಡ್ ಮಾಡುತ್ತೆ ಹೊತ್ತು ಸೆಲ್ಲು ಚಾರ್ಜಸ್ನ ಕ್ರಿಯೇಟು ಕೂಡ ಮಾಡೋದಿಲ್ಲ, ಡೆಸ್ಟ್ರಾಯ್ ಕೂಡ ಮಾಡೋದಿಲ್ಲ ಅಲ್ಲಿ. Prevents various parts of the circuit by supplying energy needed to organize the motion of the electrons. So, cell is a source of constant EMF but not constant current. So, ಇದನ್ನೆಲ್ಲ ಅರ್ಥ ಮಾಡ್ಕೊಳೋದಕ್ಕಿಂತ ಮುಂಚೆ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ನ ಅರ್ಥ ಮಾಡ್ಕೊಂತ ಹೋಗೋಣ, ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಸೊ ಮೇನ್ಲಿ ಸೆಲ್ಸ್ ಆರ್ ಆಫ್ 2 ಟೈಪ್ಸ್. ಒಂದು ಪ್ರೈಮರಿ ಸೆಲ್ಲು ಕೆನಾಟ್ ಬಿ ರೀಚಾರ್ಜ್ಡ್, ಇನ್ನೊಂದು ಸೆಕೆಂಡರಿ ಸೆಲ್ಲು ಕ್ಯಾನ್ ಬಿ ರೀಚಾರ್ಜ್. ನಮ್ಮ UPS ಎಲ್ಲ ಅಬ್ಸರ್ವ್ ಮಾಡ್ತೀರಲ್ವ ಅಲ್ಲಿ. ಸೊ ಅದೆಲ್ಲ ಕೂಡ ಏನಾಗ್ತಾ ಹೋಗಬೇಕು, ಸೆಕೆಂಡ್ರಿ ಸೆಲ್ ಆಗಿರಬೇಕು ಅಲ್ಲಿ. ನಿಮ್ಮ ರಿಮೋಟಿಗೆ ಒಂದೊಂದ್ಸಲ ಶೆಲ್ಸ್ಗಳನ್ನ ಹಾಕ್ತಿರೋದನ್ನ ರೀಚಾರ್ಜ್ ಮಾಡ್ತೀರಾ ನೀವು, 100% ರೀಚಾರ್ಜ್ ಮಾಡಲ್ಲ. ಅದನ್ನೆಲ್ಲ ಏನಂತ ಕರಿಬೇಕು ನೀವು, ಪ್ರೈಮರಿ ಸೆಲ್ ಅಂತ ಕರಿತಾ ಹೋಗಬೇಕು. ದಿ ಡೈರೆಕ್ಷನ್ ಆಫ್ ದಿ ಫ್ಲೋ ಆಫ್ ಕರೆಂಟ್ ಇನ್ಸೈಡ್ ದಿ cell is from negative to positive electrode, while outside the cell it is from positive to negative electrode. It is very very simple to understand. That is, so ಏನು ಹೇಳ್ತಾ ಇದ್ದಾರೆ ಈಗ ಪಾಯಿಂಟ್ ಅಂತ ಹೇಳಿದ್ರೆ ದಿ ಡೈರೆಕ್ಷನ್ ಆಫ್ ದಿ ಫ್ಲೋ ಆಫ್ ಕರೆಂಟ್ ಇನ್ಸೈಡ್ ದಿ ಯಾವುದಪ್ಪ ಸೆಲ್ ಈಸ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ನೆಗೆಟಿವ್ ಟು ಪಾಸಿಟಿವ್ ಡೈರೆಕ್ಷನ್ ಇತ್ತು ಅಂತ ಹೇಳಿದ್ರೆ ಹೊರಗಡೆ ಕರೆಂಟು ಪಾಸಿಟಿವ್ ಟು ನೆಗೆಟಿವ್ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಇನ್ಸೈಡ್ ದಿ ಸೆಲ್ ಇಟ್ ಈಸ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್ ಎಲೆಕ್ಟ್ರೋಡ್, ವೈಲ್ ಔಟ್ಸೈಡ್ ದಿ ಸೆಲ್ ದಿ ಡೈರೆಕ್ಷನ್ ಆಫ್ ದಿ ಕರೆಂಟ್ ಈಸ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್ ಎಲೆಕ್ಟ್ರೋಡ್ ಅಂತ ಅರ್ಥ. ಓಕೆನಾ. ಸೊ ಎ ಸೆಲ್ ಈಸ್ ಸೆಟ್ ಟು ಬಿ ಐಡಿಯಲ್ ಇಫ್ ಇಟ್ ಹ್ಯಾಸ್ ಎ 0 ಇಂಟರ್ನಲ್ ರೆಸಿಸ್ಟೆನ್ಸ್. ಏನಿದು 0 ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಏನೋ ಹೇಳ್ತದೆ. ಇವನ್ನೆಲ್ಲ ಒಂದು ಸ್ವಲ್ಪ ಮುಂದೆ ಇನ್ನೊಂದು 10 ನಿಮಿಷದಲ್ಲಿ ಏನು ಅಂತ ಗೊತ್ತಾಗ್ತಾ ಹೋಗುತ್ತೆ ನಿಮಗೆ. ಓಕೆನಾ. ಈಗ ಅಬ್ಸರ್ವ್ ಮಾಡ್ಕೊತ ಬರೋಣಪ್ಪ ಅಲ್ಲಿ. ಸೊ ಫಸ್ಟ್ ಕೆಲವು ಡೆಫಿನೇಷನ್ಸ್ಗಳನ್ನ ಓದ್ತಾ ಹೋಗಬೇಕು. ಸೊ ಅದಕ್ಕಿಂತ ಮುಂಚೆ ಈ ಒಂದು ಡಯಾಗ್ರಾಮ್ನಲ್ಲಿ ಅಬ್ಸರ್ವ್ ಮಾಡ್ಕೊತ ಬನ್ನಿ. ಈಗ ನೀವು ಫಸ್ಟ್ ಲೆಟ್ ಅಸ್ ಟೇಕ್ ಎ ಸೈಕಲ್ ಪೆಡಲ್ನ ಕನ್ಸಿಡರ್ ಮಾಡ್ತಾ ಹೋಗ್ತೀನಿ. ಅಂದರೆ ನಿಮ್ಮ ಸೈಕಲ್ ಸಿಸ್ಟಮ್ ತುಳಿತೀರ ಅಲ್ವಾ ಅಲ್ಲಿ. ಸೊ ಆ ಒಂದು ಸಿಸ್ಟಮ್ನ ಕನ್ಸಿಡರ್ ಮಾಡ್ತೀನಿ ಇಲ್ಲಿ. ಸೊ ಆ ಒಂದು ಸಿಸ್ಟಮಲ್ಲಿ ಲೆಟ್ ಯು ಕನ್ಸಿಡರ್. ಓಕೆ, ಜಸ್ಟ್ ಎ ಮಿನಿಟ್. ಇನ್ನೊಂದ್ಸಲ ಡಯಾಗ್ರಾಮ್ ಬರೆದು ಬಿಡ್ತೀನಿ. ಸೊ ಫಸ್ಟ್ ಚೈನ್ ಲಿಂಕ್ ಇದೆ ಅಂತ ಅನ್ಕೊತಾ ಹೋಗೋಣ ಈ ರೀತಿ.
ಸೊ ಒಂದು ಚೈನ್ ಲಿಂಕ್ ಇದೆ ಇಲ್ಲಿ. ಸೊ ಈ ಒಂದು ಚೈನ್ ಲಿಂಕಿಗೆ ನೀವು ಈ ರೀತಿ ಒಂದು ಪೆಡಲ್ಸ್ ಇರುತ್ತೆ ಅಂತ ಅನ್ಕೊಂತ ಹೋಗೋಣ. ಓಕೆನಾ? ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನೀವು ತುಳಿಯೋ ಅಂತ ಪೆಡಲ್ಲು ಇಲ್ಲಿದೆ ಅಂತ ಅಂದ್ಕೊಳ್ಳಿ. ಓಕೆನಾ? ಸೊ ಪೆಡಲ್ ಇಲ್ಲಿದೆ. ಈ ಪೆಡಲ್ನ ತುಳಿದಾಗ ಅದನ್ನು ತಗೊಂಡು ಹೋಗ್ಬಿಟ್ಟು ಚಕ್ರದಲ್ಲಿರುವಂಥ ಒಂದು ಚಿಕ್ಕದಾಗಿ ಈ ರೀತಿ ಒಂದು ಕನೆಕ್ಟ್ ಮಾಡಿರ್ತೀರ ಅಲ್ವಾ ಅಲ್ಲಿ. ಸೊ ಇದಕ್ಕೆ ಈ ಥರ ಹುಕ್ಸ್ ಇರುತ್ತೆ. ಈ ಹುಕ್ಸಿಗೆ ಈ ಒಂದು ಚೈನು ಕುತ್ಕೊಂಡಾಗ ಮೂವ್ ಆಗ್ತಾ ಹೋಗುತ್ತೆ ಅಂತ ಗೊತ್ತು, ಹೌದಲ್ವಾ? ಈಗ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಇಲ್ಲಿ ಅರ್ಥ ಮಾಡ್ಕೊತ ಬರಬೇಕು ನೀವೀಗ. ಅಬ್ಸರ್ವ್ ಮಾಡಿ, ನೀವಿಲ್ಲೇನಾದ್ರು ಸೈಕಲ್ ಪೆಡಲ್ನ ತುಳಿದಾಗ ಈ ಒಂದು ಚೈನ್ಸ್ ಲಿಂಕ್ಸ್ ಏನಿದೆ, ಈ ಲಿಂಕ್ಸ್ನ ಲೆಟಸ್ ಟೇಕ್ ದಿಸ್ ಇಸ್ ಆಫ್ ಲಿಂಕ್ ನಂಬರ್ 1, ದಿಸ್ ಇಸ್ ಆಫ್ ಲಿಂಕ್ ನಂಬರ್ 10 ಅಂತ ಅನ್ಕೊಳ್ಳೋಣ. ನೀವಿಲ್ಲಿ ಫೋರ್ಸ್ನ ಅಪ್ಲೈ ಮಾಡ್ತೀರಾ. ಫೋರ್ಸ್ ಅಪ್ಲೈ ಮಾಡಿದ ತಕ್ಷಣ ಲಿಂಕ್ ನಂಬರ್ 1 ಏನಾಗ್ತಾ ಹೋಗುತ್ತೆ, ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತಲ್ವಾ ಅಲ್ಲಿ. ಸೊ ಲಿಂಕ್ ನಂಬರ್ 1 ಮೂವ್ ಆಗೋದ್ರಿಂದ ಈ ಒಂದು ಪ್ಯಾಟ್ರನ್ನು ಕೂಡ ರೊಟೇಟ್ ಆಗ್ತಾ ಹೋಗುತ್ತೆ. ಅಂದರೆ ಈ ಒಂದು ಚಕ್ರ ಇದೆ ಅದು ಕೂಡ ರೊಟೇಟ್ ಆಗ್ತಾ ಹೋಗುತ್ತೆ. ಹಾಗೆ ಇಲ್ಲಿರುವಂಥ ಚೈನ್ ಲಿಂಕ್ಸು ಕೂಡ ಮೂವ್ ಆಗ್ತಾ ಹೋಗುತ್ತೆ ಅಲ್ವಾ ಅಲ್ಲಿ. ಎಷ್ಟು ಫೋರ್ಸ್ ಅಪ್ಲೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಈ ಒಂದು ಪ್ಯಾಟ್ರನ್ನು ರೊಟೇಟ್ ಆಗ್ತಾ ಹೋಗುತ್ತೆ. ಫೋರ್ಸ್ ಹೆಚ್ಚಿಗೆ ಅಪ್ಲೈ ಮಾಡಿದ್ರೆ ನಿಮಗೆ ಪೆಡಲು ಕೂಡ ಜೋರಾಗಿ ತುಳಿದ್ರಿ ಅಂತಂದರೆ, ಫೋರ್ಸ್ ಅಪ್ಲೈ ಹೆಚ್ಚಿಗೆ ಮಾಡಿದ್ರಿ ಅಂತ ಹೇಳಿದ್ರೆ ಈ ಒಂದು ಲಿಂಕ್ ಕೂಡ ಜೋರಾಗಿ ರೊಟೇಟ್ ಆಗ್ತಾ ಹೋಗುತ್ತೆ, ಹೌದಲ್ವಾ ಅಲ್ಲಿ. ಸಪೋಸ್ ಫಾರ್ ಎಕ್ಸಾಂಪಲ್ ಈಗ ಈ ಚೈನ್ ಲಿಂಕು ಇಲ್ಲಿ ಕಟ್ ಆಯಿತು ಅಂತ ಅನ್ಕೊಳ್ಳೋಣ. ಇಷ್ಟು ಭಾಗ ಕಟ್ ಆಯಿತು ಅಂತ ಅನ್ಕೊಳ್ಳಿ. ಇಷ್ಟು ಕಟ್ ಆಯಿತು ಅಂತ ಹೇಳಿದ್ರೆ ನೀವು ಫೋರ್ಸ್ನ ಅಪ್ಲೈ ಮಾಡ್ಬೋದು, ಬಟ್ ಈ ಒಂದು ಚೈನ್ ಲಿಂಕು 1 ಇರೋದ್ರಿಂದ ಈ ಥರ ಮೂವ್ ಆಗೋದಕ್ಕೆ ಸಾಧ್ಯ ಇದೆಯಾ ಅಲ್ಲಿ? 100% ಸಾಧ್ಯ ಇಲ್ಲ, ಹೌದಲ್ವಾ? ಸೊ ಇದೇ ಕಾನ್ಸೆಪ್ಟ್ನ ನೀವೀಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಇನ್ಸ್ಟೆಡ್ ಆಫ್ ಲಿಂಕ್ಸ್ ಯು ಹ್ಯಾವ್ ಟು ಕನ್ಸಿಡರ್ ದಟ್ ಒನ್ ಆಸ್ ಎ ಎಲೆಕ್ಟ್ರಾನ್ ಅಂತ ಕನ್ಸಿಡರ್ ಮಾಡ್ಕೊತಾ ಹೋಗಿ. ಏನು ಮಾಡ್ಕೊತಾ ಹೋಗಬೇಕು? ಲಿಂಕ್ ಬದಲು ಎಲೆಕ್ಟ್ರಾನ್. ಸೊ ಈಗ ಈ ಒಂದು ಎಲೆಕ್ಟ್ರಾನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬರೋದಕ್ಕೆ ನೀವು ಏನ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಫೋರ್ಸ್ನ ಅಪ್ಲೈ ಮಾಡ್ಕೊತ ಹೋಗಬೇಕು. ಗೊತ್ತಾಗ್ತಿದೆ ಅಲ್ವಾ ಅಲ್ಲಿ. ಸೊ ಏನು ಅಪ್ಲೈ ಮಾಡ್ತೀರಾ? ಫೋರ್ಸ್ ಏನಕ್ಕೆ ಅಪ್ಲೈ ಮಾಡ್ತಿರೋದು? ಈ ಎಲೆಕ್ಟ್ರಾನು ಮೂವ್ ಆಗೋದಕ್ಕೆ. ಮೂವ್ ಆಗ್ತಾ ಇದೆ ಅಂತ ಹೇಳಿದ್ರೆ ಮೋಷನ್ ಅಂತ ತಗೊಬೋದಪ್ಪ ನಾನಲ್ಲಿ. ಸೊ ಎಲೆಕ್ಟ್ರಾನ್ನ ಮೋಷನ್ ಆಗೋದಕ್ಕೆ ಒಂದು ಫೋರ್ಸ್ನ ಅಪ್ಲೈ ಮಾಡ್ತಿದ್ದೀವಿ. ಆ ಫೋರ್ಸ್ನ ಏನಂತ ಕರಿಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಕಾಲ್ ದಟ್ ಒನ್ ಆಸ್ ಎ EMF, ಎಲೆಕ್ಟ್ರೋ ಮೋಟಿವ್ ಫೋರ್ಸ್. ದಿ ಫೋರ್ಸ್ ರಿಕ್ವೈರ್ಡ್ ಫಾರ್ ದಿ ಮೋಷನ್ ಆಫ್ ದಿ ಎಲೆಕ್ಟ್ರಾನ್ಸ್, ಅದನ್ನೇ ಅಂತ ಕರಿಬೇಕು ನೀವು EMF ಅಂತ ಕರಿತಾ ಹೋಗಬೇಕು. ಗೊತ್ತಾಗ್ತಿದೆ ಹೇಳ್ತಾ ಇರೋದು ಅಲ್ಲಿ. ಸೊ ಬಟ್ ದಿಸ್ ಈಸ್ ನಾಟ್ ಒರಿಜಿನಲಿ ಇಟ್ಸ್ ಫೋರ್ಸ್ ಅಂತ ಕನ್ಸಿಡರ್ ಮಾಡಬಾರ್ದು ಅಲ್ಲಿ. ಇಟ್ ಈಸ್ ಜಸ್ಟ್ ಎ ವರ್ಚುವಲ್ ನಾಮಿನ್ಕ್ಲೇಚರ್ ಅಂತ ಮಾತ್ರ ಕನ್ಸಿಡರ್ ಮಾಡ್ಕೊತಾ ಹೋಗಿ. ಅರ್ಥ ಆಗ್ತಿದೆ ಅಲ್ವಾ ಅಲ್ಲಿ. ಈಗ ಥಿಂಕ್ ಮಾಡ್ರಪ್ಪ. ಸೊ ಈ ಒಂದು ಸರ್ಕ್ಯೂಟ್ ಅಂತ ಯೆಲ್ಲೋ ಕಲರ್ ಏನಿದೆ ಸರ್ಕ್ಯೂಟ್ ಅಂತ ಕನ್ಸಿಡರ್ ಮಾಡ್ಕೊತಾ ಹೋಗೋಣ. ಸರ್ಕ್ಯೂಟ್ನ ಒಳಗಡೆ ಎಲೆಕ್ಟ್ರಾನ್ಸು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಆಗಬೇಕು ಅಂತ ಹೇಳಿದ್ರೆ ನಾವು ಏನನ್ನ ಅಪ್ಲೈ ಮಾಡ್ಕೊತಾ ಹೋಗಬೇಕು? EMFನ ಅಪ್ಲೈ ಮಾಡ್ಕೊತಾ ಹೋಗಬೇಕು. ಈಗ ಈ ಒಂದು ಸರ್ಕ್ಯೂಟಲ್ಲಿ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಓಪನ್ ಸರ್ಕ್ಯೂಟ್ ಮಾಡ್ತೀನಿ ಅಂತ ಅನ್ಕೊಳ್ಳೋಣ. ಏನು ಮಾಡ್ತಿದ್ದೀವಿ ಈಗ? ಓಪನ್ ಸರ್ಕ್ಯೂಟ್. ಈಗ EMF ಅಪ್ಲೈ ಮಾಡ್ಬೋದಾ? 100% ಅಪ್ಲೈ ಮಾಡ್ಬೋದು. ಚೈನ್ ಕಟ್ಟರೆ ನೀವು ತುಳಿಯೋಕ್ಕಾಗಲ್ವಾ? ತುಳಿಲೇಬೋದು ಅಲ್ಲಿ. ಸೊ EMF ಕ್ಲೋಸ್ಡ್ ಸರ್ಕ್ಯೂಟಲ್ಲೂ ಬರುತ್ತೆ, ಓಪನ್ ಸರ್ಕ್ಯೂಟಲ್ಲೂ ಕೂಡ ಬರ್ತಾ ಹೋಗುತ್ತೆ. ಹಾಗಾದರೆ ಈಗ ನೋಡಿ, ಒಂದು ಎಲೆಕ್ಟ್ರಾನು ಈ ಜಾಗದಿಂದ ಈ ಜಾಗಕ್ಕೆ ಹೋಗೋದಕ್ಕೆ ಇರೋವಂಥ ಒಂದು ಎನರ್ಜಿ ಅಥವಾ ಎಷ್ಟು ಖರ್ಚು ಮಾಡ್ತು ಅದನ್ನೇನಂತ ಕರಿಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಕಾಲ್ ದಟ್ ಒನ್ ಆಸ್ ಎ ಪೊಟೆನ್ಷಿಯಲ್ ಡಿಫರೆನ್ಸ್. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೆ ಏನಾಗಬೇಕೀಗ? ಇಟ್ ಈಸ್ ಎ energy which is required to move from, ಅಥವಾ the work done in bringing a point from ಅಥವಾ electron from one point to another point, ಹೌದಲ್ವಾ ಅಲ್ಲಿ. ಬಟ್ ಇದಕ್ಕೆ ಏನಾಗಿರಬೇಕು? ಪೊಟೆನ್ಷಿಯಲ್ ಡಿಫರೆನ್ಸ್ ಬರಬೇಕು ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಟು ಬಿ ಎ ಕ್ಲೋಸ್ಡ್ ಸರ್ಕ್ಯೂಟ್ ಆಗಿರಬೇಕು, ಹೌದಲ್ವಾ. ಬಟ್ EMF ಬರಬೇಕು ಅಂತ ಹೇಳಿದ್ರೆ ಕ್ಲೋಸ್ ಆದರೂ ಆಗಿರಲಿ ಅಥವಾ ಓಪನ್ ಆದರೂ ಆಗಿರಲಿ. ಸಪೋಸ್ ಫಾರ್ ಎಕ್ಸಾಂಪಲ್ ನಾನು ಪೊಟೆನ್ಷಿಯಲ್ ಡಿಫರೆನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇಲ್ಲೇನಾದ್ರು ಓಪನ್ ಸರ್ಕ್ಯೂಟ್ ಆಗಿತ್ತು ಅಂತ ಅನ್ಕೊಳ್ಳಿ. ಓಪನ್ ಸರ್ಕ್ಯೂಟ್ ಆಗಿದ್ರೆ ಈ ಒಂದು ಚಾರ್ಜಸ್ ಒಂದು ಕಡೆಯಿಂದ ಒಂದು ಕಡೆಗೆ ಮೂವ್ ಆಗೋದಕ್ಕಾಗತ್ತಾ? 100% ಆಗೋದಿಲ್ಲ, ಹೌದಲ್ವಾ ಅಲ್ಲಿ. ಸೊ ಎರಡು ರೀತಿ ಪೊಟೆನ್ಷಿಯಲ್ಸ್ನ ಹೇಳ್ಕೊಡ್ತಾ ಇದ್ದೀವಿ. ಒಂದು ಇಟ್ ಈಸ್ ಆಫ್ EMF, ಇನ್ನೊಂದು ಇಟ್ ಈಸ್ ಆಫ್ ಎ ಪೊಟೆನ್ಷಿಯಲ್ ಡಿಫರೆನ್ಸ್. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಹೇಳಿದ್ರೆ ಸರ್ಕ್ಯೂಟ್ನ ಒಳಗಡೆ ಎಲ್ಲಿ ಬೇಕಾನ ಕ್ಯಾಲ್ಕುಲೇಟ್ ಮಾಡ್ಕೊತಾ ಹೋಗ್ಬೋದು.
ಅರ್ಥ ಆಗ್ತಿದೆ ಅಲ್ವಾ ಅಲ್ಲಿ? ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬರಬೇಕು ಅಂದರೆ ಏನು ಅಪ್ಲೈ ಮಾಡಬೇಕು ನಾವು? ಇ ಎಮ್ ಎಫ್ನ ಮಸ್ಟ್ ಆ್ಯಂಡ್ ಶುಡ್ ಅಪ್ಲೈ ಮಾಡಿರಬೇಕು. ಹಾಗಾದರೆ ಇ ಎಮ್ ಎಫ್ ಅಂದರೆ ಏನು? ಸೊ ಇ ಎಮ್ ಎಫ್ ಈಸ್ ನಥಿಂಗ್ ಬಟ್ ದಿ ಡಿಫ್ರೆನ್ಸ್ ಆಫ್ ದಿ ಪೊಟೆನ್ಷಿಯಲ್ಸ್ ಬಿಟ್ವೀನ್ ದಿ two terminals of a cell. Okay, two terminals of a cell. ಇದನ್ನ ಒಂದು ಸೆಲ್ ಅಂತ ಕನ್ಸಿಡರ್ ಮಾಡಿ. ಸೊ ದಿಸ್ ಇಸ್ ಆಫ್ ಪಾಸಿಟಿವ್ ಅಂಡ್ ದಿಸ್ ಇಸ್ ಆಫ್ ಎ ನೆಗೆಟಿವ್. ಸೊ ಡಿಫರೆನ್ಸ್ ಬಿಟ್ವೀನ್ ದಿ ಡಿಫರೆನ್ಸ್ ಆಫ್ ದಿ ಪೊಟೆನ್ಷಿಯಲ್ಸ್ ಬಿಟ್ವೀನ್ ದಿ two terminals of a cell when no current is drawn. No current is drawn ಅಂತ ಹೇಳಿದ್ರೆ it is of a open circuit ಅಂತ ಅರ್ಥ. But what about the potential difference? The difference between the potentials ಅಥವಾ the difference of potentials between the two terminals of a cell when ಯಾವಾಗ ಅಂತ ಹೇಳಿದ್ರೆ ಕರೆಂಟ್ ಈಸ್ ಡ್ರಾನ್ ಆಗಬೇಕು ಅಂತ ಹೇಳಿದ್ರೆ ಸರ್ಕ್ಯೂಟ್ ಏನಾಗ್ತಾ ಹೋಗಿರಬೇಕು? ಕ್ಲೋಸ್ಡ್ ಸರ್ಕ್ಯೂಟ್ ಆಗೇ ಇರಬೇಕು ನಮಗೆ. ಅರ್ಥ ಆಗ್ತಿದಲ್ವ ಹೇಳ್ತಾ ಇರೋದು ಅಲ್ಲಿ? ಈಗ ಸೊ ಈ ನೀಟಾಗಿ ಅಬ್ಸರ್ವ್ ಮಾಡ್ಕೊತ ಬರೋಣ. ಇ ಎಮ್ ಎಫ್ ಆಫ್ ಎ ಸೆಲ್, ಇಟ್ ಈಸ್ ದಿ ವರ್ಕ್ ಡನ್ ಬೈ ಎ ಸೆಲ್ ಟು ಡ್ರೈವ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಇನ್ ದಿ ಹೋಲ್ ಸರ್ಕ್ಯೂಟ್ ಇನ್ಕ್ಲೂಡಿಂಗ್ ದಿ ಸೆಲ್ ಅಂತ ಹೇಳ್ತಾ ಇದ್ದೀವಿ. ಅದನ್ನೇ ಅಂತ ಕರಿತೀವಿ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ ಕರಿತಾ ಹೋಗಬೇಕು. ವೇರ್ ಇ ಇಸ್ ಈಕ್ವಲ್ ಟು ಡಬ್ಲ್ಯೂ ಡಿವೈಡೆಡ್ ಬೈ ಕ್ಯೂ. ಸೊ ಮುಂಚೆ ನಿಮಗೆಲ್ಲ ಅದನ್ನು ವಿ ಅಂತ ಕೂಡ ಹೇಳ್ಕೊಟ್ಟಿದ್ವಿಲ್ಲ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಕೂಡ ಹೇಳ್ಕೊಟ್ಟಿದ್ವಿ ಅಲ್ವಾ ಅಲ್ಲಿ? ಯಾಕೆ ಅಂತ ಹೇಳಿದ್ರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಅಂತ ತಗೊಬೇಕಾದ್ರೆ ಕ್ಲೋಸ್ಡ್ ಸರ್ಕ್ಯೂಟ್ ಆಗಿರಬೇಕು. ಇ ಎಮ್ ಎಫ್ ಅಂತ ತಗೊಬೇಕಾದ್ರೆ ಕ್ಲೋಸ್ ಆದರೂ ಆಗಿರ್ಬೋದು, ಓಪನ್ ಆದರೂ ಕೂಡ ಆಗಿರ್ಬೋದು. ಬಟ್ ಅಥವಾ ಎ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದಿ ಟರ್ಮಿನಲ್ಸ್ ಆಫ್ ಎ ಸೆಲ್ ವೆನ್ ಇಟ್ ಈಸ್ ನಾಟ್ ಗಿವನ್ ಎನಿ ಕರೆಂಟು ಕೊಡಲಿಲ್ಲ ಅಂತ ಹೇಳಿದ್ರೆ ಸರ್ಕ್ಯೂಟ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಕನೆಕ್ಟ್ ಮಾಡಿಲ್ಲ ಅಂತ ಅರ್ಥ ನಾನು. Okay, so next potential difference. Potential difference is the work done to drive a unit positive charge from one point to another point. ಅದನ್ನೇ ಅಂತ ಕರಿತೀವಿ potential difference ಅಂತ ಕರಿತಾ ಹೋಗಬೇಕು. ಸೊ ಇದು ಇನ್ಸೈಡ್ ದಿ ಸರ್ಕ್ಯೂಟ್. The voltage across the terminals of a cell when it is supplying current to external resistance. Okay, external resistance ಗೆ ಸಪ್ಲೈ ಮಾಡಬೇಕು ಅಂತ ಅರ್ಥ. is called a potential difference or terminal voltage. And potential difference is equal to product of the current and resistance of that given part, that is of V is equal to IR. ನಿಮಗೆ ಆಲ್ರೆಡಿ ಗೊತ್ತಿದೆ ಈ ಎಕ್ಸ್ಪ್ರೆಷನ್ನು, ಹೌದಲ್ವಾ ಅಲ್ಲಿ? ಸೊ ಇನ್ನೊಂದು ರೀತಿ ಅಥವಾ ಇನ್ನೊಂದ್ಸಲ ಜನರಲ್ ಡೆಫಿನಿಷನ್ ಹೇಳೋದಾಯ್ತು ಅಂತ ಹೇಳಿದ್ರೆ ಇ ಎಮ್ ಎಫ್ ದಿ ಡಿಫರೆನ್ಸ್ ಆಫ್ ಪೊಟೆನ್ಷಿಯಲ್ಸ್ ಬಿಟ್ವೀನ್ ದಿ two terminals of a cell when no current is drawn ಫ್ರಮ್ ದಿ ಸೆಲ್, ಅಂದರೆ ಓಪನ್ ಸರ್ಕ್ಯೂಟ್ ಆಗಿರುತ್ತೆ ಅಂತ ಅರ್ಥ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ ದಿ ಡಿಫ್ರೆನ್ಸ್ ಆಫ್ ಪೊಟೆನ್ಷಿಯಲ್ಸ್ ಬಿಟ್ವೀನ್ ದಿ ಟೂ ಟರ್ಮಿನಲ್ಸ್ ಆಫ್ ಎ ಸೆಲ್ ವೆನ್ ದ ಕರೆಂಟ್ ಈಸ್ ಡ್ರಾನ್ ಫ್ರಮ್ ದಿ ಸೆಲ್, ದಟ್ ಈಸ್ ಆಫ್ ಸರ್ಕ್ಯೂಟ್ ಈಸ್ ಕ್ಲೋಸ್ಡ್ ಆಗಿದೆ ಅಂತ ಅರ್ಥ ಅಲ್ಲಿ. ಹಾಗೆ ಇ ಎಮ್ ಎಫ್ ಅಲ್ಲಿ ಇ ಎಮ್ ಎಫ್ ಆಫ್ ಎ ಸೆಲ್ ಈಸ್ ಇಂಡಿಪೆಂಡೆಂಟ್ ಆಫ್ ದಿ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್, ಅಂದರೆ ನೀವು ಕ್ಲೋಸ್ಡ್ ಸರ್ಕ್ಯೂಟ್ ಆದರೂ ಮಾಡಿ ಓಪನ್ ಸರ್ಕ್ಯೂಟ್ ಆದರೂ ಮಾಡಿ ಅಂತ ಅರ್ಥ. ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗೋದಿಲ್ಲ. ಬಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬರಬೇಕು ಅಂತ ಹೇಳಿದ್ರೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಇರಲೇಬೇಕು. ಸೊ ಯಾವ ರೀತಿ ಇದು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ ಅಬ್ಸರ್ವ್ ಮಾಡ್ಕೊಳ್ಳಿ. ಇಲ್ಲಿಂದ ಸರ್ಕ್ಯೂಟ್ ಬರೀತಾ ಹೋಗೋಣ. ಫಸ್ಟ್ ಸೆಲ್ ಅಂತ ಹೇಳಿದ್ರೆ ಈ ರೀತಿ ರೆಪ್ರೆಸೆಂಟ್ ಮಾಡ್ಕೊತಾ ಹೋಗ್ತೀವಿ. ಸೊ ಇದು ಒಂದು ಸೆಲ್. ಈ ಸೆಲ್ಗೆ ಏನು ಅಪ್ಲೈ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ನ ಅಪ್ಲೈ ಮಾಡ್ಕೊತಾ ಹೋಗೋಣ. ಸೊ ದಿಸ್ ಈಸ್ ಆಫ್ ಎನ್ ಇ ಎಮ್ ಎಫ್ ಆ್ಯಂಡ್ ದಿಸ್ ಈಸ್ ಆಫ್ ಎ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಆರ್. ಇರೋ ಕರೆಂಟ್ ಮುಖಾಂತರ ಫ್ಲೋ ಆಗಬೇಕು ಅಂತ ಹೇಳಿದ್ರೆ ಕ್ಲೋಸ್ಡ್ ಸರ್ಕ್ಯೂಟ್ ಆಗಿರಬೇಕು ನಮಗೆ, ಹೌದಲ್ವಾ ಅಲ್ಲಿ? ಕ್ಲೋಸ್ಡ್ ಸರ್ಕ್ಯೂಟ್ ಆದರೆ ಮಾತ್ರ ಏನು ಫ್ಲೋ ಆಗುತ್ತೆ? ಕರೆಂಟು ಫ್ಲೋ ಆಗ್ತಾ ಹೋಗುತ್ತೆ. ಹಾಗಾದರೆ ಅಕ್ರಾಸ್ ದಿಸ್ ಒನ್ ಮೆಜರ್ ಮಾಡಿದಾಗ ಬರೋಂಥ ಒಂದು ಪೊಟೆನ್ಷಿಯಲ್ನ ಯು ಹ್ಯಾವ್ ಟು ಕಾಲ್ ದಟ್ ಒನ್ ಆಸ್ ಎ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಕರಿತಾ ಹೋಗಬೇಕು. ಸಪೋಸ್ ನಾನು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ನ ಕನೆಕ್ಟ್ ಮಾಡಿಲ್ಲ, ಓಕೆನಾ? ಏನನ್ನ ಕನೆಕ್ಟ್ ಮಾಡಿಲ್ಲ ನಾವೀಗ? ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ನ ಕನೆಕ್ಟ್ ಮಾಡಿಲ್ಲ. ಆವಾಗ ಮೆಷರ್ ಮಾಡಿದಾಗ ಬರೋಂಥ ವೋಲ್ಟೇಜ್ನ ಯು ಹ್ಯಾವ್ ಟು ಕಾಲ್ ದಟ್ ಒನ್ ಆಸ್ ಏನಂತ ಕರಿಬೇಕು? ಇ ಎಮ್ ಎಫ್ ಆಫ್ ಎ ಸೆಲ್ ಅಂತ ಕರಿತಾ ಹೋಗಬೇಕು. ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಲ್ವಾ? ಸೊ ಇ ಎಮ್ ಎಫ್ ಅಂತ ಹೇಳಿದ್ರೆ ಕರೆಂಟು ಡ್ರಾ ಮಾಡಿಲ್ಲ, ಓಪನ್ ಸರ್ಕ್ಯೂಟ್. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬರಬೇಕು ಅಂತ ಹೇಳಿದ್ರೆ ಏನು ಅಪ್ಲೈ ಮಾಡಬೇಕು? ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ನ ಕನೆಕ್ಟ್ ಮಾಡ್ಕೊತಾ ಹೋಗಬೇಕು. ಅರ್ಥ ಆಗ್ತಿದೆ ಅಲ್ವಾ ಅಲ್ಲಿ? ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಕನೆಕ್ಟ್ ಮಾಡಿದ ತಕ್ಷಣ ಏನು ಡ್ರಾ ಮಾಡ್ತಾ ಹೋಗ್ತೀವಿ? ಕರೆಂಟನ್ನ ಡ್ರಾ ಮಾಡ್ಕೊತಾ ಹೋಗ್ತೀವಿ. ಈಗ ಇಂಟರ್ನಲ್ ರೆಸಿಸ್ಟೆನ್ಸ್ ಬಗ್ಗೆ ಬರ್ತಾ ಹೋಗೋಣ. ಏನಿದು ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ದಿ ಅಮೌಂಟ್ ಆಫ್ ಅಪೋಸಿಷನ್ ಟು ದಿ ಫ್ಲೋ ಆಫ್ ಕರೆಂಟ್ ಆಫರ್ಡ್ ಬೈ ದಿ ಎಲೆಕ್ಟ್ರೋಲೈಟ್ ಆ್ಯಂಡ್ ಎಲೆಕ್ಟ್ರೋಡ್ಸ್ ಆಫ್ ಎ ಸೆಲ್ ಅಂತ ಕರಿತಾ ಹೋಗಬೇಕು. ಸೊ ಈಗ ಇಲ್ಲಿ ಅರ್ಥ ಮಾಡ್ಕೊತಾ ಬರೋಣ. ಸೊ ಫಸ್ಟ್ ಕನ್ಸಿಡರ್ ಒಂದು ಬೀಕರ್ನ ಕನ್ಸಿಡರ್ ಮಾಡ್ತಾ ಹೋಗೋಣ. ಸೊ ಅದರಲ್ಲಿ ಎರಡು ಎಲೆಕ್ಟ್ರೋಡ್ಸ್ಗಳನ್ನ ಹಾಕ್ತಾ ಹೋದ್ರಿ.
ಸೊ ಒಂದು ಪಾಸಿಟಿವ್ ಎಲೆಕ್ಟ್ರೋಡ್, ಇನ್ನೊಂದು ನೆಗೆಟಿವ್ ಎಲೆಕ್ಟ್ರೋಡ್. ಅದ್ರ ಒಳಗಡೆ ಏನ ಹಾಕಿದ್ರಿ ನೀವು, ಸೊಲ್ಯೂಷನ್ಸ್ನ ಹಾಕೊಂತ ಹೋದ್ರೆ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ನ ಹಾಕೊಂಡ್ವಿ, ಹೌದಲ್ವಾ. ಸೊ ಇದ್ರ ಒಳಗಡೆ ಏನು ಮೂವ್ ಆಗುತ್ತೆ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ಸ್ಗಳು ಮೂವ್ ಆಗುತ್ತೆ ಅಂತ ಕೂಡ ಹೇಳಿದೆ ಈಗ ತಾನೆ, ಹೌದಲ್ವಾ. ಸೊ ಏನು ಮೂವ್ ಆಗುತ್ತೆ ಅಂತ ಹೇಳಿದ್ವಿ ಈಗಿನ್ನು, ಎಲೆಕ್ಟ್ರಾನ್ಸ್ಗಳು ಮೂವ್ ಆಗುತ್ತೆ. ಅಬ್ಸರ್ವ್ ಮಾಡ್ಕೊಳ್ಳಿ, ಸೇಮ್ ಕಲರ್ ಇತ್ತು, ಕಾಣಿಸ್ಲಿಲ್ಲ ಅನ್ಸುತ್ತೆ. ಸೊ ಈಗ ಏನು ಮೂವ್ ಆಗುತ್ತೆ, ಇಲ್ಲಿ ಎಲೆಕ್ಟ್ರಾನ್ಸ್ಗಳು ಮೂವ್ ಆಗ್ತಾ ಹೋಗುತ್ತೆ. ಈ ಎಲೆಕ್ಟ್ರಾನ್ಸು ಒಂದು ಎಲೆಕ್ಟ್ರೋಡಿಂದ ಇನ್ನೊಂದು ಎಲೆಕ್ಟ್ರೋಡ್ ಹೋಗೋದಕ್ಕೆ ಇರೋ ಅಂತ ಒಂದು ಅಪೋಸಿಷನ್ನ ಏನಂತ ಕರಿಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಕಾಲ್ ದಟ್ ಒನ್ ಆಸ್ ಎ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಕರಿತಾ ಹೋಗ್ತೀರಾ. ನಾವೇನಾದರೂ ಈ ಒಂದು ಎಲೆಕ್ಟ್ರೋಡ್ಸ್ಗೆ ಹೊರಗಡೆಯಿಂದ ಒಂದು ರೆಸಿಸ್ಟರ್ನ ಕನೆಕ್ಟ್ ಮಾಡಿದ್ರೆ ಆ ರೆಸಿಸ್ಟರ್ನ ಏನಂತ ಕರಿಬೇಕು ನೀವು, ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅಂತ ಕರಿತಾ ಹೋಗಬೇಕು. ಗೊತ್ತಾಗ್ತಿದೆ ಅಲ್ವಾ ಅಲ್ಲಿ. ಸೊ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಇಸ್ ರೆಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್ ಲೆಟರ್ ಆರ್, ವೇರ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇಸ್ ರೆಪ್ರೆಸೆಂಟೆಡ್ ಬೈ ಸ್ಮಾಲ್ ಲೆಟರ್ ಆರ್. ಸೊ ಹಾಗಾದರೆ ಈ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಎ ಸೆಲ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಫಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದಿ ಎಲೆಕ್ಟ್ರೋಡ್ಸ್. ಸೊ ಈ ಡಿಸ್ಟೆನ್ಸು ಕಡಿಮೆ ಆದಷ್ಟು ಇಂಟರ್ನಲ್ ರೆಸಿಸ್ಟೆನ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಂಟರ್ನಲ್ ರೆಸಿಸ್ಟೆನ್ಸ್ ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ಅಥವಾ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ಡಿಸ್ಟೆನ್ಸು ಕೂಡ ಏನಾಗ್ತಾ ಹೋಗಬೇಕು, ಕಡಿಮೆ ಇರಬೇಕು ಅಂತ ಅರ್ಥ. ನೋಡಿ, ಒಂದು ಎಲೆಕ್ಟ್ರಾನ್ ಇಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಎಷ್ಟು ಎನರ್ಜಿ ವೇಸ್ಟ್ ಮಾಡುತ್ತೋ ಅದ್ರ ಬದಲು ಅದೇ ಎಲೆಕ್ಟ್ರೋಡ್ಸ್ನ ನಾವು ಹತ್ರ ಇಟ್ವಿ ಅಂತ ಹೇಳಿದ್ರೆ ಆರಾಮಾಗಿ ಮೂವ್ ಆಗ್ತಾ ಹೋದ್ರೆ ಎನರ್ಜಿ ಕಡಿಮೆ ಯೂಸ್ ಆಗುತ್ತೆ ಅಲ್ವಾ ಅಲ್ಲಿ. ಸೊ ಈ ಥರ ಅಪೋಸಿಷನ್ನ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದಿ ಎಲೆಕ್ಟ್ರೋಡ್ಸ್ ಕೂಡ ಏನು ಮಾಡ್ತಾ ಹೋಗಬೇಕು, ಕಡಿಮೆ ಮಾಡ್ತಾ ಹೋಗಬೇಕು. ನೆಕ್ಸ್ಟ್, ಏರಿಯಾ ಆಫ್ ದಿ ಎಲೆಕ್ಟ್ರಾನ್ಸ್ ದಟ್ ಈಸ್ ಆಫ್ ಇಂಟರ್ನಲ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1 divided by A and nature. ಕಾನ್ಸಂಟ್ರೇಷನ್, ಎಲೆಕ್ಟ್ರೋಲೈಟಿಕ್ನ ಕಾನ್ಸಂಟ್ರೇಷನ್ ದಟ್ ಈಸ್ ಆಫ್ ಕಾನ್ಸಂಟ್ರೇಷನ್ ಹೆಚ್ಚಿಗೆ ಆದಷ್ಟು ಇಂಟರ್ನಲ್ ರೆಸಿಸ್ಟೆನ್ಸ್ ಕೂಡ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಟೆಂಪರೇಚರ್ ಆಫ್ ದಿ ಎಲೆಕ್ಟ್ರೋಡ್ ದಟ್ ಈಸ್ ಆಫ್ ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1 divided by ಟೆಂಪರೇಚರ್. ಇದು ಆಲ್ರೆಡಿ ಗೊತ್ತಿದೆ ನಿಮಗೆ ಹೇಗೆ ಅಂತ ಅಲ್ಲಿ. ಸೊ ರೆಸಿಸ್ಟೆನ್ಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1 divided by ಟೌ ಅಥವಾ ಟೆಂಪರೇಚರ್ ಅಂತ ಕರಿತಾ ಹೋಗ್ತೀರಾ. ನೆನಪಲ್ಲಿರುತ್ತಲ್ವಾ ಅಲ್ಲಿ. ಸೊ ಇದನ್ನು 2 ಮಾರ್ಕ್ಸಿಗೆ ಕೇಳ್ತಾರೆ, ನೆನಪಲ್ಲಿ ಇಟ್ಕೊತ ಹೋಗಿ ನಿಮಗೆ. So on what factors that the internal resistance of a cell depends. So internal resistance of a cell depends on distance between the electrodes, area of the electrodes, concentration and temperature of the electrodes. So on what factors that the resistance depends. ಸೊ ಬರೇ ರೆಸಿಸ್ಟೆನ್ಸ್ ಅಂತ ಕೊಟ್ಟ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅಂತ ಅರ್ಥ. ದಟ್ ಈಸ್ ಆಫ್ ಇಟ್ ವಿಲ್ ಡಿಪೆಂಡ್ಸ್ ಅಪಾನ್ ದಿ ಲೆಂತ್ ಆ್ಯಂಡ್ ಏರಿಯಾ. ದಟ್ ಈಸ್ ಆಫ್ ಆರ್ ಈಸ್ ಪ್ರಪೋರ್ಷನಲ್ ಟು ಲೆಂತ್ ಆ್ಯಂಡ್ ಆರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಅಂತ ಅರ್ಥ. ಮೆನ್ಷನ್ ಏನಾದ್ರು ಮಾಡಿದ್ರು ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ ಇಷ್ಟನ್ನೇ ಬರೀತಾ ಹೋಗಬೇಕು ನೀವು. ಅರ್ಥ ಆಗ್ತಿದೆ ಅಲ್ವಾ ಹೇಳ್ತಾ ಇರೋದು. ಸೊ ಇಂಟರ್ನಲ್ ರೆಸಿಸ್ಟೆನ್ಸ್ ಇಸ್ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಟೈಪ್ಸ್ ಆಫ್ ದಿ ಸೆಲ್. ಈವನ್ ಫಾರ್ ದಿ ಗಿವನ್ ಟೈಪ್ ಆಫ್ ಸೆಲ್ ಇಟ್ ವೇರೀಸ್ ಫ್ರಮ್ ಸೆಲ್ ಟು ಸೆಲ್ವೇ ವೇರಿ ಆಗ್ತಾ ಹೋಗುತ್ತೆ ನಿಮಗೆ. ಓಕೆ, ಸೊ ಇಂಟರ್ನಲ್ ರೆಸಿಸ್ಟೆನ್ಸ್ ಬಗ್ಗೆ ಐಡಿಯಾ ಗೊತ್ತಾಯಿತು ಅಲ್ವಾ ಅಲ್ಲಿ. ಸೊ ಒಂದು ಕಂಪ್ಲೀಟ್ ಸೆಲ್ ಅಂತ ಹೇಳಿದ್ರೆ ಆ ಒಂದು ಕಂಪ್ಲೀಟ್ ಸೆಲ್ಲಲ್ಲಿ ಇಟ್ ಹ್ಯಾಸ್ ಟು ಕನ್ಸಿಸ್ಟ್ ಆಫ್ ಎನ್ ಇ ಎಮ್ ಎಫ್, ಬ್ಯಾಟ್ರಿ ಆಫ್ ಇ ಎಮ್ ಎಫ್ ಇ ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ದಟ್ ಈಸ್ ಅ ಸ್ಮಾಲ್ ಲೆಟರ್ ಆರ್. ಈ ಕಂಪ್ಲೀಟ್ ಎರಡನ್ನು ಸೇರಿ ಯು ಹ್ಯಾವ್ ಟು ಕಾಲ್ ಇಟ್ ಆಸ್ ಎ ಸೆಲ್ ಅಂತ ಕರಿತಾ ಹೋಗಬೇಕು. ಸೊ ಇದು ಒಂದು ಸೆಲ್. ಈ ಸೆಲ್ನ ಒಳಗಡೆ ಏನಿರುತ್ತೆ, ಫಸ್ಟು ಎಲೆಕ್ಟ್ರೋಡ್ಸ್, ಯಾವುದಾದ್ರು ಒಂದು ಪಾಸಿಟಿವ್, ಇನ್ನೊಂದು ಯಾವುದಾದ್ರು ನೆಗೆಟಿವ್. ಸೊ ಪಾಸಿಟಿವ್ ಮತ್ತು ನೆಗೆಟಿವ್ ಇರಿದ್ರೆ ಅದ್ರ ಜೊತೆಗೆ ಏನಿರಬೇಕು ಅಲ್ಲಿ, ಇಂಟರ್ನಲ್ ರೆಸಿಸ್ಟೆನ್ಸ್ ಇರಬೇಕು. ಅಷ್ಟನ್ನು ಸೇರಿ ಏನಂತ ಕರಿತೀರಾ, ಯು ಹ್ಯಾವ್ ಟು ಕಾಲ್ ದಟ್ ಒನ್ ಆಸ್ ಎ ಸೆಲ್ ಅಂತ ಕರಿತಾ ಹೋಗಬೇಕು. ಗೊತ್ತಾಗಿದೆ ಅಲ್ವಾ ಅಲ್ಲಿ. ಓಕೆ, ಸೊ ನೆಕ್ಸ್ಟ್ ಈಗ ಅಬ್ಸರ್ವ್ ಮಾಡ್ಕೊಂತ ಬರೋಣ. ಸೊ 3 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾನೆ. ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ದಿ ಕರೆಂಟ್ ಡ್ರಾನ್ ಬೈ ದಿ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅಂಡ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಕೇಳ್ತಾ ಹೋಗ್ತಾರೆ. ಅಬ್ಸರ್ವ್ ಮಾಡ್ಕೊಳ್ಳಿ. ಫಸ್ಟ್ ಒಂದ್ಸಲ ಡಯಾಗ್ರಾಮ್ನ ಅಬ್ಸರ್ವ್ ಮಾಡ್ಕೊಳ್ಳಿ, ಆಮೇಲೆ ನಿಮಗೆ ಈಸಿಯಾಗಿ ಕ್ಲಾರಿಫೈ ಆಗ್ತಾ ಹೋಗುತ್ತೆ. ಕನ್ಸಿಡರ್ ಎ ಸರ್ಕ್ಯೂಟ್ ಇನ್ ವಿಚ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಆರ್ ಈಸ್ ಕನೆಕ್ಟೆಡ್. ಸೊ ಡಯಾಗ್ರಾಮ್ನ ಅಬ್ಸರ್ವ್ ಮಾಡ್ಕೊಳ್ಳಿ ಈಗ. ಸೊ ಡಯಾಗ್ರಾಮ್ನ ಅಬ್ಸರ್ವ್ ಮಾಡ್ಕೊಂಡ್ರೆ ಕನ್ಸಿಡರ್ ಎ ಸರ್ಕ್ಯೂಟ್, ಇದೊಂದು ಸರ್ಕ್ಯೂಟ್ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತಾ ಇದ್ದಾರೆ. ವೇರ್ ದಿ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಆರ್ ಈಸ್ ಕನೆಕ್ಟೆಡ್. ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಆರ್ನ ಕನೆಕ್ಟ್ ಮಾಡಿದ್ದಾರೆ ಟು ಎ ಸೆಲ್ ವಿಚ್ ಕನ್ಸಿಸ್ಟ್ ಆಫ್ ಇ ಎಮ್ ಎಫ್ ಇ ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಸ್ಮಾಲ್ ಲೆಟರ್ ಆರ್. ಓಕೆ, ವೇರ್ ಕ್ಯಾಪಿಟಲ್ ಲೆಟರ್ ಆರ್ ಈಸ್ ಆಫ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅಂತ ಅರ್ಥ. ಈಗ ಫ್ರಮ್ ಓಮ್ಸ್ ಲಾ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದಿ ಕ್ಯಾಪಿಟಲ್ ಲೆಟರ್ ಆರ್. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಕ್ಯಾಪಿಟಲ್ ಲೆಟರ್ ಆರ್ ಅಂತ ಹೇಳಿದ್ರೆ ಈ ಎರಡರ ಮಧ್ಯ ಇದರಲ್ಲಿ ಬರ್ತಾ ಇರುವಂಥ ಒಂದು ವೋಲ್ಟೇಜ್ನ ಐ ವಿಲ್ ಟೇಕ್ ಇಟ್ ಆಸ್ ವಿ ಆರ್. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದಿ
internal resistance is represented by the VR ಅಂದರೆ small letter VR. ಗೊತ್ತಾಗ್ತಿದಲ್ವಾ ಡಿಫ್ರೆನ್ಸು? ಸೊ ಸಿನ್ಸ್ ಇ ಎಮ್ ಎಫ್ ಇ ಇಸ್ ಈಕ್ವಲ್ ಟು ವಿ ಆರ್ ಪ್ಲಸ್ ವಿ ಆರ್ ಅಂತ ಬರೀಬೋದು. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇದು ಅಲ್ಲಿ. ಸೊ ಸೀರೀಸಾಗಿ ಕನೆಕ್ಟ್ ಮಾಡೋಕ್ಕೆ ಎಲ್ಲ ಯಾವ ರೀತಿ ಕನೆಕ್ಟ್ ಆಗಿದೆ, ಸೀರೀಸಾಗಿ ಕನೆಕ್ಟ್ ಆಗ್ತಾ ಹೋಗ್ತಾ ಇದೆ. ಸೊ ಎಷ್ಟು ಇ ಎಮ್ ಎಫ್ನ ಅಪ್ಲೈ ಮಾಡ್ತೀನಿ ಅಷ್ಟು ವೋಲ್ಟೇಜ್ ಡ್ರಾಪ್ ಬರಬೇಕು. ದೇರ್ ಫಾರ್ ಇ ಇಸ್ ಈಕ್ವಲ್ ಟು ವಿ ಆರ್ ಪ್ಲಸ್ ವಿ ಆರ್. ಅದನ್ನು ಇಲ್ಲಿ ಬರ್ಕೊಂಡಿದ್ದೀವಿ, ಅಬ್ಸರ್ವ್ ಮಾಡ್ಕೊತಾ ಹೋಗಿ. ಓಕೆ, ಸೊ ಇ ಇಸ್ ಈಕ್ವಲ್ ಟು ವಿ ಆರ್ ಪ್ಲಸ್ ವಿ ಆರ್ ಆಗುತ್ತೆ. ವೇರ್ ಕ್ಯಾಪಿಟಲ್ ಲೆಟರ್ ಅಂದರೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಮುಖಾಂತರ ವೋಲ್ಟೇಜ್ ಡ್ರಾಪ್ ಬರೋದು ಐ ಇಂಟು ಕ್ಯಾಪಿಟಲ್ ಆರ್ ಅಂತ ಬರೀತೀರಾ. ಸೊ ಇಂಟರ್ನಲ್ ರೆಸಿಸ್ಟೆನ್ಸ್ ಮುಖಾಂತರ ಫ್ಲೋ ಆಗೋದು ಐ ಇಂಟು ಸ್ಮಾಲ್ ಲೆಟರ್ ಆರ್ ಅಂತ ಬರೀತೀರಾ. ದೇರ್ ಫೋರ್ ಎರಡರಲ್ಲೂ ಏನು ಕಾಮನ್ ಇದೆ, ಐ ಕಾಮನ್ ಇದೆ, ಐ ಇಂಟು ಆರ್ ಪ್ಲಸ್ ಆರ್ ಆಗುತ್ತೆ. ದೇರ್ ಫೋರ್ ಇ ಇಸ್ ಈಕ್ವಲ್ ಟು ಏನು ಬರುತ್ತೆ, ಐ ಇಂಟು ಆರ್ ಪ್ಲಸ್ ಆರ್, ವೇರ್ ಕರೆಂಟ್ ಫ್ಲೋಯಿಂಗ್ ಥ್ರೂ ವಿಚ್ ಒನ್ ದ ಐ ಇಸ್ ಈಕ್ವಲ್ ಟು ಇ ಡಿವೈಡ್ ಬೈ ಆರ್ ಪ್ಲಸ್ ಆರ್. ಈಕ್ವೇಷನ್ ನೆನಪಿಟ್ಕೊಬೇಕು, ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಈಗ ಈ ಸರ್ಕ್ಯೂಟ್ನೇ ತಗೊಂತ ಹೋಗೋಣಪ್ಪ. ಏನು, ಸೊ ಫಸ್ಟ್ ಲೆಟ್ ಅಸ್ ಕನ್ಸಿಡರ್ ಎನ್ ಸೆಲ್ ಹ್ಯಾವಿಂಗ್ ಎನ್ ಇ ಎಮ್ ಎಫ್ ಇ ಅಂಡ್ ಇಂಟರ್ನಲ್ ರೆಸಿಸ್ಟೆನ್ಸಿಟೀಸ್ ಆಫ್ ಆರ್ ವಿಚ್ ಇಸ್ ಕನೆಕ್ಟೆಡ್ ಟು ಎ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಆರ್ಗೆ ಕನೆಕ್ಟ್ ಮಾಡಿದ್ದೀವಿ ಅಂತ ಅನ್ಕೋಣ. ಸೊ ಯು ನೀಡ್ ಟು ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ಐನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅನ್ಕೋಣ. ಈಗ ಓಮ್ಸ್ ಲಾ ಪ್ರಕಾರ ಏನು ಬರುತ್ತೆ ಅಲ್ಲಿ, ಐ ಇಸ್ ಈಕ್ವಲ್ ಟು ವಿ ಡಿವೈಡ್ ಬೈ ಆರ್ ಅಂತ ತಗೊಂತೀವಿ. ಫಸ್ಟು ಎಷ್ಟು ರೆಸಿಸ್ಟರ್ಸ್ ಇದೆ ಇಲ್ಲಿ, 2 ರೆಸಿಸ್ಟರ್ ಇದೆ. ಥಿಂಕ್ ಮಾಡಿ, ಇಲ್ಲಿರೋದು ಫುಲ್ಲು ಒಂದೇ ರೋಡು. ಒಂದೇ ರೋಡ್ ಅಂತ ಹೇಳಿದ್ರೆ ಏನು ಬರುತ್ತೆ ಇಲ್ಲಿ, ಇಟ್ ಈಸ್ ಕರೆಂಟ್ ಏನೋ ಡಿವೈಡ್ ಆಗುತ್ತಾ? ಒಂದೇ ರೋಡ್ ಇದ್ರೆ ಕರೆಂಟು ಡಿವೈಡ್ ಆಗಲ್ಲ. ಆವಾಗ 2 ರೆಸಿಸ್ಟರ್ನ ಸೇರಿ ಒಂದು ರೆಸಿಸ್ಟರ್ಗೆ ರೀಪ್ಲೇಸ್ ಮಾಡ್ಬೋದಾ? ಏನು ವ್ಯಾಲ್ಯೂ ಬರುತ್ತೆ, ಆರ್ ಪ್ಲಸ್ ಸ್ಮಾಲ್ ಲೆಟರ್ ಆರ್ ಅಂತ ಬರ್ಕೊತೀರಾ. ಸೊ ಹಾಗೆ ಅಪ್ಲೈಡ್ ಇ ಎಮ್ ಎಫ್ ಏನಿದೆ, ಇಟ್ ಈಸ್ ಆಫ್ ಇ ಅಂತ ತಗೊತಾ ಹೋಗ್ತೀರಾ. ಕರೆಂಟು ಫ್ಲೋಯಿಂಗ್ ಏನಿದೆ, ಐ ಅಂತ ಆಗುತ್ತೆ. ದೇರ್ ಫೋರ್ ಐ ಇಸ್ ಈಕ್ವಲ್ ಟು ವಿ ಡಿವೈಡ್ ಬೈ ಆರ್. ಇನ್ಸ್ಟೆಡ್ ಆಫ್ ವಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಪ್ಲೈ ಏನಿದೆ, ಇಟ್ ಈಸ್ ಆಫ್ ಇ ಅಂತ ನಾಮಿನ್ಕ್ಲೇಟ್ ಮಾಡಿದ್ದೀವಿ. ಡಿವೈಡ್ ಬೈ ರೆಸಿಸ್ಟೆನ್ಸ್ ವ್ಯಾಲ್ಯೂ ಏನು ಬರುತ್ತೆ, ಇಟ್ ಈಸ್ ಆಫ್ ಆರ್ ಪ್ಲಸ್ ಆರ್ ಅಂತ ಬರುತ್ತೆ. ದೇರ್ ಫೋರ್ ಐ ಇಸ್ ಈಕ್ವಲ್ ಟು ಇ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್ ಅಂತ ಬರಿಬೋದಲ್ವಾ ಅಲ್ಲಿ. ಸೊ ಅದೇ ಈಕ್ವೇಷನ್ನೇ ನಾವಿಲ್ಲಿ ಕೊಟ್ಟಿರೋವಂಥದ್ದು. ಸೊ ದಿಸ್ ಈಸ್ ದಿ ಎಕ್ಸ್ಪ್ರೆಷನ್ ಫಾರ್ ದಿ ಕರೆಂಟ್ ಬೈ ಯಾವುದರಿಂದ, ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಆ್ಯಂಡ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಗೊತ್ತಾಗ್ತಿದೆ ಅಲ್ವಾ ಅಲ್ಲಿ. ದಿ ಮ್ಯಾಕ್ಸಿಮಮ್ ಕರೆಂಟ್ ದಟ್ ಕ್ಯಾನ್ ಬಿ ಡ್ರಾನ್ ಫ್ರಮ್ ದಿ ಸೆಲ್ ವೆನ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಮಸ್ಟ್ ಬಿ ಈಕ್ವಲ್ ಟು 0. ಎಕ್ಸ್ಟರ್ನಲ್ ರೆಸಿಸ್ಟೆನ್ಸು 0 ಆಯಿತು ಅಂತ ಹೇಳಿದ್ರೆ, ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ 0 ಆಯಿತು ಅಂದ್ರೆ ಏನಂತ ಅರ್ಥ, ಯು ಹ್ಯಾವ್ ಟು ಮೇಕ್ ಎ ಶಾರ್ಟ್ ಸರ್ಕ್ಯೂಟ್ ಅಂತ ಅರ್ಥ. ಈಗ ತಾನೇ ಶಾರ್ಟ್ ಸರ್ಕ್ಯೂಟ್ ಕಾನ್ಸೆಪ್ಟ್ ಹೇಳ್ಕೊಟ್ಟೆ ಅಲ್ವಾ ಅಲ್ಲಿ. ಸೊ ಈಗ ಇಲ್ಲಿಂದ ಇಲ್ಲಿಗೊಂದು ಶಾರ್ಟ್ ಸರ್ಕ್ಯೂಟ್ನ ಮಾಡಿದ್ವಿ ಅಂತ ಹೇಳಿದ್ರೆ, ಬರೋಂಥ ಕರೆಂಟ್ ಎಲ್ಲ ಇದ್ರ ಮುಖಾಂತರ ಹೋಗೋದ್ರಿಂದ ರೆಸಿಸ್ಟೆನ್ಸೇ ಇಲ್ದಂಗೆ ಆಗುತ್ತೆ. ಯಾವಾಗ ರೆಸಿಸ್ಟೆನ್ಸು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸೇ ಇಲ್ದಂಗೆ ಆಗುತ್ತೆ, ಕರೆಂಟು 100% ಇನ್ಕ್ರೀಸ್ ಆಗಲೇಬೇಕು. ದೇರ್ ಫೋರ್ ಐ ಮ್ಯಾಕ್ಸಿಮಮ್ ಮಸ್ಟ್ ಬಿ ಈಕ್ವಲ್ ಟು ಸ್ಮಾಲ್ ಲೆಟರ್ ಇ ಡಿವೈಡ್ ಬೈ ಕ್ಯಾಪಿಟಲ್ ಲೆಟರ್ ಇ ಡಿವೈಡ್ ಬೈ ಸ್ಮಾಲ್ ಲೆಟರ್ ಆರ್. ಗೊತ್ತಾಗ್ತಿದೆ ಅಲ್ವಾ ಅಲ್ಲಿ. ದೆನ್ ವಾಟ್ ಈಸ್ ದಿ ಮೀನಿಂಗ್ ಆಫ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಇಟ್ ಈಸ್ ದಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದಿ ಎಲೆಕ್ಟ್ರೋಡ್ಸ್ ಆಫ್ ಎ ಸೆಲ್ ಇನ್ ಎ ಕ್ಲೋಸ್ಡ್ ಸರ್ಕ್ಯೂಟ್. ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಗ್ಗೆ ಈಗ ತಾನೇ ಹೇಳ್ಕೊಟ್ಟೆ ಅಲ್ವಾ ಅಲ್ಲಿ, ಅದೇ ಎಕ್ಸ್ಪ್ರೆಷನ್ ತಗೊಂಡಿರೋದು. ದೇರ್ ಫೋರ್ ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್, ಅಕ್ರಾಸ್ ದಿಸ್ ಒನ್ ಮಾಡೋಂಥ ವೋಲ್ಟೇಜ್ ಅದು. ಸೊ ಐ ಇಸ್ ಈಕ್ವಲ್ ಟು ಕಂಡುಹಿಡ್ಕೊಂಡಿದ್ದೀವಿ ಇಲ್ಲಿ ಏನಂತ, ಇ ಡಿವೈಡ್ ಬೈ ಆರ್ ಪ್ಲಸ್ ಆರ್. ದೇರ್ ಫೋರ್ ವಿ ಇಸ್ ಈಕ್ವಲ್ ಟು ಇ ಇಂಟು ಆರ್ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್. ದೇರ್ ಫೋರ್ ವಿ ಅಂತ ಹೇಳಿದ್ರೆ ಈಗ ಅರ್ಥ ಮಾಡ್ಕೊತಾ ಹೋಗಬೇಕು. ಸೊ ಈ ಒಂದು ಸರ್ಕ್ಯೂಟ್ನ ತಗೊತೀನಿ. ಸೊ ಮೈನ್ ಸರ್ಕ್ಯೂಟ್ ಅಲ್ಲೇ ಇರಲಿ. ಈ ಸರ್ಕ್ಯೂಟಲ್ಲಿ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ಕೊತಾ ಹೋಗೋಣ. ಸೊ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಸ್ಮಾಲ್ ಲೆಟರ್ ಆರ್, internal resistance capital letter R, current flowing through this one is of I, battery has an EMF of cell E. ಓಕೆನಾ, E ಅಂತ ಹೇಳಿದ್ರೆ EMF, I ಅಂತ ಹೇಳಿದ್ರೆ current flowing through the circuit. ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ವೋಲ್ಟೇಜ್ ಅಕ್ರಾಸ್ ದಿ ರೆಸಿಸ್ಟರ್ ದಟ್ ಈಸ್ ಆಫ್ ಎಕ್ಸ್ಟರ್ನಲ್ ರೆಸಿಸ್ಟರ್ ಆರ್. ಇ ಯಾವಾಗಲೂ ಕೂಡ ಇರುತ್ತೆ, ಬಟ್ ವಿ ಯಾವಾಗಲೂ ಕೂಡ ಇರೋದಿಲ್ಲ. ಏನಾದರೂ ನಾವು ಓಪನ್ ಸರ್ಕ್ಯೂಟ್ ಮಾಡಿದ್ವಿ ಅಂತ ಹೇಳಿದ್ರೆ ವಿ ಈಸ್ ಆಫ್ 0 ಆಗ್ತಾ ಹೋಗುತ್ತೆ, ಬಟ್ ಈ ವ್ಯಾಲ್ಯೂ ಮಾತ್ರ ಹಾಗೆ ಇರುತ್ತೆ ಅಂತ ಅರ್ಥ. ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಲ್ವಾ ಅಲ್ಲಿ. ಸೊ ವಿ ಬರಬೇಕು ಅಂತ ಹೇಳಿದ್ರೆ ಕ್ಲೋಸ್ಡ್ ಸರ್ಕ್ಯೂಟ್ ಆಗಿರಬೇಕು. ಓಕೆ, ನಾವು 2 ರೀಸನಿಂಗ್ ಕ್ವಶನ್ಸ್ನ ನೋಡ್ತಾ ಹೋಗೋಣ. ಏನದು ಅಂತ ಹೇಳಿದ್ರೆ, ವೆನ್ ಡಸ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಕಮ್ಸ್ ಈಕ್ವಲ್ ಟು ಇ ಎಮ್ ಎಫ್ ಆಫ್ ಎ ಸೆಲ್. 2 ರೀತಿ ಹೇಳ್ತಾ ಹೋಗ್ಬೋದು. ಒಂದು, ವಿ ನೋ ದಟ್ ವಿ ಈಸ್ ಈಕ್ವಲ್ ಟು ಇ ಇಂಟು ಆರ್ ಡಿವೈಡ್ ಬೈ ಆರ್ ಪ್ಲಸ್ ಆರ್. ಈಗ ತಾನೇ ಈಕ್ವೇಷನ್ ಹೇಳ್ಕೊಟ್ವಿ.
ಲೆಟ್ ಅಸ್ ಅಸ್ಯೂಮ್ ದಟ್ ಕ್ಯಾಪಿಟಲ್ ಆರ್ ಈಸ್ ಈಕ್ವಲ್ ಟು ಇನ್ಫಿನಿಟಿ, ಅಂದರೆ ತುಂಬ ಜಾಸ್ತಿ ಇದೆ ಅಂತ ಅನ್ಕೊತಾ ಹೋಗೋಣ. ಅವಾಗ ಕರೆಂಟ್ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ? ತುಂಬ ರೆಸಿಸ್ಟೆನ್ಸ್ ಆದರೆ ಕರೆಂಟ್ ವ್ಯಾಲ್ಯೂ ಏನಾಗಬೇಕು? ಐಡಿಯಲಿ ಇಟ್ ಮಸ್ಟ್ ಬಿ ಈಕ್ವಲ್ ಟು 0. ರೆಸಿಸ್ಟೆನ್ಸು ಇನ್ಫಿನಿಟಿ ಆಯಿತು ಅಂತ ಹೇಳಿದ್ರೆ ಕರೆಂಟ್ ಏನಾಗ್ತಾ ಹೋಗುತ್ತೆ? 0 ಆಗ್ತಾ ಹೋಗುತ್ತೆ. ಸೊ ಅಬ್ಸರ್ವ್ ಮಾಡ್ಕೊಳ್ಳಿ, ಇವೆರಡರಲ್ಲಿ ಆರ್ನ ಕಾಮನ್ ತೆಕ್ಕೊಂತ ಹೋಗ್ತೀನಿ. ಆರ್ ಕಾಮನ್ ತೆಕ್ಕೊಂಡಾಗ ಇಲ್ಲಿ 1 ಉಳ್ಕೊಳುತ್ತೆ, ಇಲ್ಲಿ R/R ಉಳ್ಕೊಳುತ್ತೆ. 6 ಮತ್ತು 6 ಏನಾಗ್ತಾ ಹೋಗಬೇಕು? ಕ್ಯಾನ್ಸಲ್ ಆಗಬೇಕು. ದೇರ್ ಫಾರ್ ಇ ಡಿವೈಡ್ ಬೈ, ಸೊ ಈ ರೀತಿ ಅದನ್ನು ತಗೊಂಡಿರೋದು. ಸೊ ಇ ಇಂಟು ಆರ್ ಡಿವೈಡೆಡ್ ಬೈ ಆರ್ ಕಾಮನ್ ತೆಕ್ಕೊಂಡ್ರೆ 1 ಪ್ಲಸ್ ಸ್ಮಾಲ್ ಆರ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಲೆಟರ್ ಆರ್ ಆಗುತ್ತೆ ಅಲ್ವಾ ಅಲ್ಲಿ. ಸೊ ಕ್ಯಾಪಿಟಲ್ ಲೆಟರ್ ಆರ್ ಮತ್ತು ಆರ್ ಕ್ಯಾನ್ಸಲ್ ಆಗಿ ಈ ರೀತಿ ಉಳ್ಕೊತ ಹೋಯ್ತು. ನೆಕ್ಸ್ಟ್ ಇ ಡಿವೈಡ್ ಬೈ ಕ್ಯಾಪಿಟಲ್ ಆರ್ ಜಾಗದಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕಪ್ಪ? ಇನ್ಫಿನಿಟಿ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊತ ಹೋಗಬೇಕು, ಹೌದಲ್ವಾ? ಸೊ 1 ಡಿವೈಡ್ ಬೈ ಇನ್ಫಿನಿಟಿ ಅಂದರೆ ಇಟ್ ಮಸ್ಟ್ ಬಿ ಈಕ್ವಲ್ ಟು 0 ಆಗುತ್ತೆ. 1 ಪ್ಲಸ್ 0 ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 1. ದೇರ್ ಫೋರ್ ಇ ಬೈ 1 ವ್ಯಾಲ್ಯೂ ಏನು ಬರಬೇಕು? ಇ. ದೇರ್ ಫೋರ್ ಇ ಈಸ್ ಈಕ್ವಲ್ ಟು ಏನಾಗಬೇಕು? ಇ ಆಗಬೇಕು, ಹೌದಲ್ವಾ? ಅದನ್ನೇ ಅಲ್ವಾ ಕ್ವಶನ್ ಕೇಳಿರೋದು. ಸೊ ವಿ ಈಸ್ ಈಕ್ವಲ್ ಟು ಇ ಆಗಬೇಕು ಅಂದರೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಏನಾಗಬೇಕು? ಇನ್ಫಿನಿಟಿ. ಏನದು? ಟರ್ಮಿನಲ್ ಪೊಟೆನ್ಷಿಯಲ್ಸ್ ಡಿಫರೆನ್ಸ್ ಆಫ್ ಎಸ್ ಎಲ್ ಈಸ್ ಈಕ್ವಲ್ ಟು ಇ ಎಮ್ ಎಫ್ ಆಫ್ ಎಸ್ ಎಲ್ ಇಫ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಈಸ್ ಇನ್ಫಿನಿಟಿ ಆರ್ ಇಟ್ ಈಸ್ ಆಫ್ ಎ ಓಪನ್ ಸರ್ಕ್ಯೂಟ್. ಸಿಂಪಲ್ ಆಗಿ ಹೇಳ್ಬೋದು. ನೆಕ್ಸ್ಟ್ ಸೆಕೆಂಡ್ ಕಂಡೀಷನ್ ಏನಿದು? ಫಸ್ಟ್ ಕಂಡೀಷನ್. ಈಗ ಇಂಟರ್ನಲ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಏನಾಗಬೇಕು? 0. ಇಂಟರ್ನಲ್ ರೆಸಿಸ್ಟೆನ್ಸ್ ವ್ಯಾಲ್ಯೂ 0 ಆಯಿತು ಅಂತ ಹೇಳಿದ್ರೆ ಅವಾಗ ಅಬ್ಸರ್ವ್ ಮಾಡ್ಕೊಳ್ಳಿ, ವಿ ಇಸ್ ಈಕ್ವಲ್ ಟು ಇ ಇಂಟು ಆರ್ ಡಿವೈಡೆಡ್ ಬೈ ಆರ್ ಪ್ಲಸ್ 0 ಆಗುತ್ತೆ ಅಲ್ವಾ ಅಲ್ಲಿ. ದೆನ್ ಇ ಇಂಟು ಆರ್ ಡಿವೈಡೆಡ್ ಬೈ ಆರ್. ಆರ್ ಮತ್ತು ಆರ್ ಏನಾಗುತ್ತೆ? ಕ್ಯಾನ್ಸಲ್. ದೆನ್ ವಿ ಇಸ್ ಈಕ್ವಲ್ ಟು ಏನಾಗಬೇಕು? ಇ ಆಗಬೇಕು. ಇಫ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು 0 ದೆನ್ ವಿ ಇಸ್ ಈಕ್ವಲ್ ಟು ಇ. ದಟ್ ಈಸ್ terminal potential difference of a cell is equal to EMF of a cell if internal resistance of a cell is equal to 0, that is current is not drawn from the circuit. Okay, ಫಸ್ಟ್ ಪಾಯಿಂಟಲ್ಲಿ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ನ 0 ಮಾಡ್ಕೊಂಡ್ವಿ, ಕರೆಂಟ್ ಏನಾಯಿತು? 0 ಆಯಿತು. ಸೆಕೆಂಡ್ ಪಾಯಿಂಟಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸ್ನ 0 ಮಾಡ್ಕೊಂಡಿದ್ದೀವಿ. 0 ಮಾಡ್ಕೊಂಡಿದ್ದ ತಕ್ಷಣ ಕರೆಂಟ್ ಏನಾಗುತ್ತೆ? 100% ಜಾಸ್ತಿ ಆಗೇ ಆಗುತ್ತೆ ಅಲ್ಲಿ. ಆವಾಗ ವಿ ಇಸ್ ಈಕ್ವಲ್ ಟು ಏನಾಗ್ತಾ ಹೋಗಬೇಕು? ಇ ಆಗಬೇಕು. ಓಕೆ, ನೆಕ್ಸ್ಟ್ ಡಿಫ್ರೆನ್ಸ್ ಅಥವಾ ನೆಕ್ಸ್ಟ್ ಗಿವ್ ರೀಸನಿಂಗ್ ಕ್ವಶನ್. ಟೋಟಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆಫ್ ಎ ಸೆಲ್ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ಇಟ್ಸ್ ಆಕ್ಚುಯಲ್ ಇ ಎಮ್ ಎಫ್. ಅಂದರೆ ಇ ಎಮ್ ಎಫ್ಗಿಂತ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸು ಕಡಿಮೆ ಇರುತ್ತೆ. ಯಾಕೆ? ನೀವು ಇದನ್ನು ಸರ್ಕ್ಯೂಟ್ ನೋಡಿದ ತಕ್ಷಣವೇ ಹೇಳ್ಬೋದು. ಅಬ್ಸರ್ವ್ ಮಾಡ್ಕೊಳ್ಳಿ. ಫಸ್ಟ್ ಇಟ್ ಈಸ್ ಆಫ್ ಎ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಆರ್ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಇಲ್ಲಿ ಏನು ಅಪ್ಲೈ ಮಾಡಿದ್ದೀವಿ ಅಂತ ಹೇಳಿದ್ರೆ ಇ ಎಮ್ ಎಫ್ನ ಅಪ್ಲೈ ಮಾಡಿದ್ದೀವಿ. ಇಂಟರ್ನಲ್ ರೆಸಿಸ್ಟೆನ್ಸ್ ಕೂಡ ಇದೆ. ಎಷ್ಟದು ಅಂತ ಹೇಳಿದ್ರೆ ಸ್ಮಾಲ್ ಲೆಟರ್ ಆರ್ ಅಂತ ಅಂದ್ಕೊಳ್ಳಿ. ಸೊ ಈಗ ಈ ಇಂಟರ್ನಲ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇಲ್ಲ ಅಂತ ಹೇಳಿದ್ರೆ ಎಷ್ಟು ಇಲ್ಲಿ ಇ ಎಮ್ ಎಫ್ನ ಅಪ್ಲೈ ಮಾಡ್ತೀವಿ ಅಷ್ಟು ವಿ ಕೂಡ ಬಂದ್ಬಿಡುತ್ತೆ ಅಲ್ವಾ ಅಲ್ಲಿ. ಬಟ್ ಇಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸ್ ಇರೋದ್ರಿಂದ ಈ ಒಂದು ಇ ಎಮ್ ಎಫ್ ಆಫ್ ಎಸ್ ಎಲ್ಲು ಇಲ್ಲೂ ಕೂಡ ವೋಲ್ಟೇಜ್ ಡ್ರಾಪ್ನ ಅಪ್ಲೈ ಮಾಡ್ಕೊತಾ ಹೋಗುತ್ತೆ. ಎಷ್ಟೋ ಒಂದು ವೋಲ್ಟೇಜ್ ಡ್ರಾಪ್ ಇಲ್ಲಿ ಕಡಿಮೆ ಆಗೋದ್ರಿಂದ ವಿ ಯಾವಾಗಲೂ ಕೂಡ ಯಾವುದಕ್ಕಿಂತ ಕಡಿಮೆ ಆಗಿರುತ್ತೆ? ಇ ಎಮ್ ಎಫ್ಗಿಂತ ಕಡಿಮೆ ಆಗ್ತಾ ಹೋಗಿರುತ್ತೆ. ಸೊ ಈಗಲೂ ಕೂಡ ಒಂದು ಸ್ವಲ್ಪ ಡೌಟ್ ಬಂತು ಅನಿಸುತ್ತೆ. ಈಗ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಅಬ್ಸರ್ವ್ ಮಾಡ್ಕೊತಾ ಹೋಗಿ. ಸೊ ಲೆಟ್ ಅಸ್ ಟೇಕ್ ದಿಸ್ ಇಸ್ ಆಫ್ ಎನ್ ರೆಸಿಸ್ಟೆನ್ಸ್ ಆರ್. ಸೊ ಅದಕ್ಕೆ ಏನ ಅಪ್ಲೈ ಮಾಡಿದ್ದೀವಿ ಅಂತ ಹೇಳಿದ್ರೆ ಇ ಎಮ್ ಎಫ್ ಇನ ಅಪ್ಲೈ ಮಾಡಿದ್ದೀವಿ. ಸೊ ಇಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸ್ ಇದೆ ಅಂತ ಅನ್ಕೊಳ್ಳಿ. ಸೊ ದಟ್ ಈಸ್ ಆಫ್ ಸ್ಮಾಲ್ ಲೆಟರ್ ಆರ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಇಲ್ಲಿಂದ ಇಲ್ಲಿಗೆ ಮೆಷರ್ ಮಾಡಿದಾಗ ಅಂತ ವೋಲ್ಟೇಜ್ನ ವಿ ಅಂತ ಕರಿತಾ ಹೋಗ್ತೀರಾ ನೀವು. ದಟ್ ಈಸ್ ಆಫ್ ಕರೆಂಟ್ ಫ್ಲೋಯಿಂಗ್ ಈಸ್ ಆಫ್ ಐ ಅಂತ ಅನ್ಕೊಳ್ಳಿ. ಸೊ ಇಲ್ಲಿಂದ ಇಲ್ಲಿಗೆ ಬರುವಂಥ ವೋಲ್ಟೇಜ್ ವಿ, ಹಾಗೆ ಇಲ್ಲಿಂದ ಇಲ್ಲಿಗೆ ಬರುವಂಥ ವೋಲ್ಟೇಜ್ನ ವಿ ಆರ್ ಅಂತ ತೊಗೊಬೋದಾ? ಹಾಗಾದರೆ ಇ ಇಸ್ ಈಕ್ವಲ್ ಟು ಏನಾಗುತ್ತೆ? ವಿ ಪ್ಲಸ್ ಕ್ಯಾನ್ ಐ ರೈಟ್ ಇಟ್ ಆಸ್ ವಿ ಆರ್ ಅಂತ ಬರಿಬೋದಲ್ವಾ ಅಲ್ಲಿ. ಓಕೆ, ಸಿನ್ಸ್ ವಿ ಆರ್ ಅನ್ನೋ ವ್ಯಾಲ್ಯೂ ಏನಾದ್ರು 0 ಆಯಿತು ಅಂತ ಹೇಳಿದ್ರೆ ಅವಾಗ ಇ ಇಸ್ ಈಕ್ವಲ್ ಟು ಏನಾಗುತ್ತೆ? ವಿ ಆಗ್ತಾ ಹೋಗುತ್ತೆ. ಅಥವಾ ವಿ ಇಸ್ ಈಕ್ವಲ್ ಟು ಏನು ಬರಿಬೋದು? ಇ ಮೈನಸ್ ವಿ ಆರ್ ಅಂತ ಬರಿಬೋದು. ಸೊ ಇ ಎಮ್ ಎಫ್ನಲ್ಲಿ ಎಷ್ಟೋ ಒಂದು ವೋಲ್ಟೇಜ್ನ
ಕಳೆದ್ರೇ ಮಾತ್ರ ನನಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬರ್ತಾ ಹೋಗುತ್ತೆ. ಸೊ ಲೆಟ್ ಅಸ್ ಅಪ್ಲೈ ದಟ್ ಈಸ್ ಆಫ್ 10 ವೋಲ್ಟ್ಸ್ ಅಪ್ಲೈ ಮಾಡಿದ್ದೀನಿ ಅಂತ ಅನ್ಕೋಣ. ಇಲ್ಲಿ ವೋಲ್ಟೇಜ್ ಅಕ್ರಾಸ್ ದಿಸ್ ಒನ್ ವಿಲ್ ಬಿ 9 ವೋಲ್ಟ್ಸ್. ಹಾಗಾದರೆ ಇಲ್ಲಿ ಎಷ್ಟು ವೋಲ್ಟೇಜ್ ಡ್ರಾಪ್ ಬರಲೇಬೇಕಲ್ವ? ಅಲ್ಲಿ ಎಷ್ಟು ವೋಲ್ಟ್ಸ್ ಬಂದಿರುತ್ತೆ? 1 ವೋಲ್ಟ್ಸ್ ಬಂದಿರುತ್ತೆ. ದಟ್ ಈಸ್ ಆಫ್ 10 ಇಸ್ ಈಕ್ವಲ್ ಟು 9 ಪ್ಲಸ್ 1 ಅಂತ ಹಾಕೊತೀನಿ. ದಟ್ ಈಸ್ ಇ ಇಸ್ ಈಕ್ವಲ್ ಟು ವಿ ಪ್ಲಸ್ ವಿ ಆರ್ ಅಂತ ಅರ್ಥ. ಸೊ ಈ ವಿ ಆರ್ ಅನ್ನೋ ವೋಲ್ಟೇಜ್ ಡ್ರಾಪ್ ಬರೋದ್ರಿಂದ ಈ ಪೊಟೆನ್ಷಿಯಲ್ ಡಿಫ್ರೆನ್ಸ್ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ಯಾವಾಗ ಇಂಟರ್ನಲ್ ರೆಸಿಸ್ಟೆನ್ಸ್ನ ಫುಲ್ 0 ಮಾಡಿಬಿಡ್ತೀನಿ, ಅವಾಗ ಮಾತ್ರ ಇ ಇಸ್ ಈಕ್ವಲ್ ಟು ಇ ಆಗ್ತಾ ಹೋಗುತ್ತೆ ಅಲ್ಲಿ. ದೇರ್ ಫೋರ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಸ್ ಆಲ್ವೇಸ್ ಲೆಸ್ ದ್ಯಾನ್ ದಿ ಇ ಎಮ್ ಎಫ್ ಆಫ್ ಎ ಸೆಲ್ ಅಂತ ಕರಿತಾ ಹೋಗಬೇಕು. ಅಥವಾ ಅದೇ ಕ್ವಶನ್ ಇನ್ನೊಂದು ರೀತಿ ಕೇಳ್ತಾ ಹೋಗ್ತಾರೆ, ವೋಲ್ಟಾಮೀಟರ್ ಕನೆಕ್ಟೆಡ್ ಅಕ್ರಾಸ್ ಎ ಸೆಲ್ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ದಿ ಆಕ್ಚುಯಲ್ ಇ ಎಮ್ ಎಫ್ ಆಫ್ ಎ ಸೆಲ್. When the voltmeter is connected across a cell, a part of the energy is used to overcome the internal resistance of a cell. ಅದೇ ಅಲ್ವಾ ಅಲ್ಲಿ? ಸೊ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಎ ಸೆಲ್ನು ಕೂಡ ಓವರ್ಕಮ್ ಮಾಡಲಿಕ್ಕೆ ಸ್ವಲ್ಪ ಎನರ್ಜಿ ಖರ್ಚು ಮಾಡುತ್ತೆ. ಅದಕ್ಕೋಸ್ಕರ ಈ ರೀತಿ ನನಗೆ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕಡಿಮೆ ಇರಬೇಕು, ಇ ಎಮ್ ಎಫ್ ಜಾಸ್ತಿ ಇರ್ತಾ ಹೋಗಿರಬೇಕು. ಅರ್ಥ ಆಗಿದೆ ಅಲ್ವಾ ಅಲ್ಲಿ? ಓಕೆ, ಸೊ ನೆಕ್ಸ್ಟ್, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಮೀ ನೌ. Thank you.